ಉಪನಿಷತ್ತಿನಲ್ಲಿ ಒಂದು ಶ್ಲೋಕವಿದೆ. ಆ ಶ್ಲೋಕದೊಂದಿಗೆ ಈ ನಿರೂಪಣೆಯನ್ನ ಪ್ರಾರಂಭ ಮಾಡ್ತಿದ್ದೀನಿ. ನೀವೆಲ್ಲ ಕೇಳಿರುವಂತದ್ದೇ ಇದು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಇದರ ಮೊದಲನೆಯ ಸಾಲೇನು ಹೇಳುತ್ತೆ, ಹೇ ಭಗವಂತ, ನನ್ನನ್ನ ಅಸತ್ಯದಿಂದ ಸತ್ಯದ ಕಡೆಗೆ ಕೊಂಡೊಯ್ಯು. ಅಸತ್ಯದಿಂದ ಸತ್ಯ. ಅಸತ್ಯ ಅಂದ್ರೆ ಏನು? ಅಸತ್ಯ ಒಂದು ಮಿಥ್ಯಾ ರೂಪ, ಅದೊಂದು ಭ್ರಮೆ, ಭ್ರಾಂತಿ. ಭ್ರಮೆ ಅನ್ನೋದು ಮಿಥ್ಯೆ ಅಲ್ವಾ? ಅದು ಮಿಥ್ಯೆ ಅಂತ ಗೊತ್ತಾಗೋದು ಅದು ಭ್ರಮೆ ಅಂತ ನಮಗೆ ಅನ್ನಿಸಿದಾಗ. ಅಲ್ಲಿ ತನಕ ನಾವು ಆ ಭ್ರಮೆಯನ್ನೇ ಸತ್ಯ ಅಂತ ಭದ್ರವಾಗಿ ಹಿಡಿದಿಟ್ಕೊಂಡಿರ್ತೇವೆ. ಅಂತಹ ಭ್ರಮೆ, ಭ್ರಾಂತಿಯೇ ಅಸತ್ಯ. ಆ ಅಸತ್ಯದಿಂದ ನಮ್ಮನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗುವಂತ ಋಷಿ ಉಪನಿಷತ್ತಿನಲ್ಲಿ ಈ ಶ್ಲೋಕದ ಪ್ರಾರಂಭದಲ್ಲೇ ಕೇಳಿಕೊಳ್ತಾನೆ. ಅಂದ್ರೆ ನಾವು ಭಗವಂತನನ್ನ ಕೇಳ್ಕೋಬೇಕಾಗಿರುವಂತಹ ಪ್ರಾರ್ಥನೆಯಲ್ಲಿ ಮೊದಲನೆಯ ಭಾಗ, ಭಗವಂತ ನಾನು ಭ್ರಮೆಯಲ್ಲಿದ್ದೀನಿ, ನಾನು ಭ್ರಾಂತಿಯಲ್ಲಿದ್ದೀನಿ, ನಾನು ಒಂದು ಮಿಥ್ಯಾ ರೂಪದಲ್ಲಿದ್ದೀನಿ, ನನಗೆ ಅಸತ್ಯದ ಪರಿಚಯವಿದೆ, ಆದ್ರೆ ಸತ್ಯ ನನಗೆ ತಿಳಿದಿಲ್ಲ, ದಯವಿಟ್ಟು ನನ್ನನ್ನ ಸತ್ಯದ ಕಡೆಗೆ ಕರ್ಕೊಂಡು ಹೋಗು. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ. ಅಜ್ಞಾನವೆಂಬ ಕತ್ತಲಿನಿಂದ ಜ್ಞಾನವೆಂಬ ದೀಪದ ಕಡೆಗೆ, ಜ್ಯೋತಿಯ ಕಡೆಗೆ ನನ್ನನ್ನು ಕರ್ಕೊಂಡು ಹೋಗು. ಮೃತ್ಯೋರ್ಮ ಅಮೃತಂಗಮಯ. ಅಶಾಶ್ವತವಾದಂತ ಈ ಜಗತ್ತಿನಲ್ಲಿ ನನ್ನನ್ನ ಶಾಶ್ವತತೆಯ ಕಡೆಗೆ ಅಥವಾ ಅನಂತ ಲೋಕದ ಕಡೆಗೆ ನನ್ನನ್ನ ಕರ್ಕೊಂಡು ಹೋಗು. ಇದು ಭಗವಂತನಲ್ಲಿ ಆ ಉಪನಿಷತ್ತಿನ ಋಷಿ ಇಟ್ಟಂತಹ ಒಂದು ಮೂಲ ಬೇಡಿಕೆ. ಇದರಲ್ಲಿ ಮೊದಲನೆಯ ಸಾಲು ನಮ್ಮ ಇಂದಿನ ನಿರೂಪಣೆಗೆ ಅನ್ವಯವಾಗತ್ತೆ. ಇವತ್ತಿನ ಟಾಪಿಕ್ ಅದೇ, ಅಸತ್ಯದಿಂದ ಸತ್ಯದ ಕಡೆಗೆ ಹೋಗೋದು ಹೇಗೆ, ಭ್ರಮೆಯನ್ನ ಬಿಟ್ಟು ಸತ್ನ ಪರಿಚಯ ಮಾಡ್ಕೊಳ್ಳೋದು ಅಂದ್ರೆ ಏನು ಅಂತ, ಹೇಗೆ ಅಂತ. ಭ್ರಮೆ ಅಂದ್ರೆ ಏನು? ಸುಳ್ಳು ತೋರಿಕೆ, ವಿಭಿನ್ನ ನೋಟ, ತಪ್ಪು ಗ್ರಹಿಕೆ, ವಾಸ್ತವ ಅಥವಾ ಸತ್ಯವನ್ನು ತಿರುಚಿದ ಸ್ಥಿತಿ. ಅಂದ್ರೆ ಯಾವುದು ಇದೆಯೋ ಅದು ಇಲ್ಲ ಅಂತ ಅನ್ಸತ್ತೆ, ಯಾವುದು ಇಲ್ಲವೋ ಅದು ಇದೆ ಅಂತ ಅನ್ಸತ್ತೆ, ಯಾವುದು ದುಃಖವೋ ಅದನ್ನು ಹಿಂಬಾಲಿಸ್ತೇವೆ, ಅದು ಸುಖ ಕೊಡುತ್ತೆ ಅಂತ, ಯಾವುದು ಸುಖವೋ ಅದನ್ನ ಬಿಟ್ಟು ಬಿಡ್ತೇವೆ, ಕಾರಣ ಅದು ದುಃಖ ಅಂತ ಅನ್ಕೊಂಡಿರ್ತೇವೆ ನಾವು. ಮಂಕುತಿಮ್ಮನ ಕಗ್ಗದಲ್ಲಿ ಒಂದು ಸುಂದರ ಕಗ್ಗ ಇದೆ. ನಾವು ಬಹಳ ಜನ ಮಕ್ಕಳ ಮೇಲೆ ಅಪಾರವಾದ ಪ್ರೀತಿ, ಪ್ರೇಮ, ಮಮತೆ, ವಾತ್ಸಲ್ಯ ಇಟ್ಕೊಂಡಿರ್ತೇವೆ. ಮಕ್ಕಳು ಅನ್ನೋದೇ ದೊಡ್ಡ ಭ್ರಮೆ. ಆ ನಮ್ಮ ಮಕ್ಕಳ ಮೇಲೆ ಎಷ್ಟು ವ್ಯಾಮೋಹ ಬೆಳೆಸ್ಕೊಂಡಿರ್ತೀವಿ ಅಂದ್ರೆ, ಯಾಕದು ಭ್ರಮೆ ಅಂದ್ರೆ ವ್ಯಾಮೋಹ. ಅದು ಆ ವ್ಯಾಮೋಹ ಹೆಚ್ಚಾದಾಗ ಅದು ಭ್ರಮೆಯೇ. ಅದು ಡಿ ವಿ ಗುಂಡಪ್ಪನವ್ರು ಒಂದ್ ಕಡೆ ಹೇಳ್ತಾರೆ, ಮಕ್ಕಳ ಭವಿತಯಕ್ಕಾಗಿ ಕಕ್ಕುಲಿತೆಗೊಳಬೇಡ, ದಕ್ಕಿತೇಂ ಕುರುಪಾಂಡು ತನೆಯರ್ಗೆ ರಾಜ್ಯ ಸುಖ, ದಿಕ್ಕವರಿಗವರವರೇ ಮಂಕುತಿಮ್ಮ. ಮಕ್ಕಳ ಭವಿತಯಕ್ಕಾಗಿ ಕಕ್ಕುಲಿತೆಗೊಳಬೇಡ, ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ಮಕ್ಕಳ ಭವಿಷ್ಯಕ್ಕೋಸ್ಕರ ವಿಪರೀತ ಆಲೋಚನೆ ಮಾಡಿ, ಚಿಂತನೆ ಮಾಡಿ, ದುಃಖ ಪಟ್ಟು, ಸಂಕಟ ಪಟ್ಟು ನಿನ್ನ ಆರೋಗ್ಯ ಹಾಳು ಮಾಡಿಕೊಂಡು ಹಗಲಿರುಳು ವ್ಯರ್ಥ ಮಾಡಬೇಡ. ಕಾರಣ ಏನಂದ್ರೆ ಅದು ವ್ಯಾಮೋಹ ನಿನ್ನಲ್ಲಿ. ಆ ವ್ಯಾಮೋಹ ಅನ್ನೋದು ಒಂದು ಭ್ರಮೆ. ಪಕ್ಕಾಗುವುದು ಭಾಗ್ಯವೆಂತೆಂತೋ ಜಗದಿ. ಪಕ್ಕಾಗುವುದು ಅಂದ್ರೆ ಪಕ್ವವಾಗುವುದು. ಭಾಗ್ಯ ಹೇಗೋ ಪಕ್ವವಾಗತ್ತಪ್ಪ. ಮಕ್ಕಳು ಬೆಳ್ಕೋತಾರೆ, ಅವರಿಗೆ ಬೇಕಾಗಿರುವಂತಹ ಒಂದು ನೀತಿ ಮಾರ್ಗವನ್ನ ತೋರಿಸುವವರಿಗೆ ಅಷ್ಟೇ. ದಕ್ಕಿತೇಂ ಕುರುಪಾಂಡು ತಲೆಯರ್ಗೆ ರಾಜ್ಯ ಸುಖ. ಯೋಚನೆ ಮಾಡು, ಕೌರವರ ಮಕ್ಕಳಿಗೆ ಅಥವಾ ಪಾಂಡವರ ಮಕ್ಕಳಿಗೆ ರಾಜ್ಯ ಸುಖ ಸಿಕ್ತ. ಎಷ್ಟೆಲ್ಲ ಪ್ರಯತ್ನ ಪಟ್ಟ ಧೃತರಾಷ್ಟ್ರ ತನ್ನ ಮಗನಾದಂತ ದುರ್ಯೋಧನನಿಗೆ ಸಂಪೂರ್ಣವಾಗಿ ಆ ಕುರು ಸಾಮ್ರಾಜ್ಯವನ್ನ ಒಪ್ಪಿಸಿ ಅವನು ಸುಖವಾಗಿ ಬದುಕಬೇಕು ಅಂತ. ಇಲ್ಲವಲ್ಲ, ದುರ್ಯೋಧನ ನಿರ್ನಾಮವಾಗಿ ಹೋದ. ಹೋಗ್ಲಿ,
ಪಾಂಡವರು ಸುಖವಾಗಿದ್ದರ? ಲಕ್ಷ ಲಕ್ಷ ಮಂದಿ ಸೈನಿಕರು, ಸೈನಾಧಿಪತಿಗಳು, ಅಲ್ಲಿದ್ದಂತಹ ಬಂಧು ಬಾಂಧವರು ಎಲ್ಲರನ್ನೂ ಕಳ್ಕೊಂಡ ಮೇಲೆ ಆ ರಾಜ್ಯ ಸುಖ ಅವರಿಗೆ ಎಲ್ಲಿತ್ತು? ಅವ್ರಿಗೂ ಸಿಕ್ಕಿಲ್ಲ. ದಕ್ಕಿತೇನ್ ಕುರುಪಾಂಡು ತನಯರ್ಗೆ ರಾಜ್ಯ ಸುಖ, ದಿಕ್ಕವರಿಗೆ ಅವರವರೇ ಮಂಕುತಿಮ್ಮ. ಅವರಿಗೆ ಅವರೇನಪ್ಪ ದಿಕ್ಕು ಅಂದ್ರೆ, ನಾವು ಹೇಗೆ ವ್ಯಾಮೋಹಗಳನ್ನ ಬೆಳೆಸ್ಕೊಳ್ತೀವಿ, ತಪ್ಪು ಕಲ್ಪನೆಗಳನ್ನ ಇಟ್ಕೊಳ್ತೀವಿ, ಇದರಿಂದ ಎಂತಹ ಭ್ರಮೆಗಳಿಗೆ ನಾವು ಈಡಾಗ್ತೀವಿ ಅಂತ. ಹಾಗಾದ್ರೆ ಯಾವ್ಯಾವುದು ಭ್ರಮೆಗಳು ನಮ್ಮ ಪ್ರತಿನಿತ್ಯ ಜೀವನದಲ್ಲಿ? ಯಾವುದು ಭ್ರಮೆಗಳು? ಈ ಜಗತ್ತೇ ಒಂದು ಭ್ರಮೆ, ಈ ಜೀವನ ಅನ್ನೋದು ಒಂದು ಭ್ರಮೆ. ಪದಾರ್ಥ, ಶಕ್ತಿ, ಸ್ಥಳ ಮತ್ತು ಕಾಲ ಇವೆಲ್ಲ ಭ್ರಮೆಗಳು. ಮ್ಯಾಟರ್, ಎನರ್ಜಿ, ಸ್ಪೇಸ್, ಟೈಮ್, ಈ 4 ಭೌತ ವಿಜ್ಞಾನದ 4 ಆಯಾಮಗಳು. ಜಗತ್ತಿನಲ್ಲಿ ಭೌತ ವಿಜ್ಞಾನದ ಪ್ರಕಾರ ಇರುವಂತಹ 4 ಸತ್ಯಗಳು ಯಾವುದು ಅಂತ ಅಂದ್ರೆ, ಪದಾರ್ಥ, ಪದಾರ್ಥದ ಹಿಂದೆ ಅಡಗಿರುವ ಶಕ್ತಿ, ಈ ಪದಾರ್ಥ ಮತ್ತು ಶಕ್ತಿ ಆಕ್ರಮಿಸಿಕೊಂಡಿರುವಂತಹ ಸ್ಥಳ, ಆ ಸ್ಥಳಕ್ಕೆ ಅತೀತವಾಗಿರುವಂತಹ ಒಂದು ಆಯಾಮವಾದ ಕಾಲ. So matter, energy, space and time are the 4 fundamental or basic elements or dimensions of science, physical science. ಅವು ಕೂಡ ಸುಳ್ಳು ಅಂತ ಹೇಳ್ತಾರೆ. ಅದು ಹೇಗೆ ಸುಳ್ಳು ನಾನು ಆಮೇಲೆ ಹೇಳ್ತೇನೆ. ಅವು ಕೂಡ ಭ್ರಮೆಯೇ, ಅವು ಮಿಥ್ಯವೇ. ಭೂತ, ವರ್ತಮಾನ ಮತ್ತು ಭವಿಷ್ಯಗಳು ಭ್ರಮೆಗಳೇ. ನೀವ್ ಅನ್ಕೊಂಡಿದ್ದೀರಿ ಗತಿಸಿದ ಒಂದು ಕಾಲ, ಈಗ ನಾನು ಬದುಕ್ತಾ ಇರೋದು ಒಂದು ಕಾಲ, ಮುಂದೆ ನನಗಾಗಿ ಎದುರಾಗಿ ಕಾದಿರುವಂತದ್ದು ಮತ್ತೊಂದು ಕಾಲ ಅಂತ. ಕಾಲವನ್ನ ಈ ತರ ವಿಂಗಡಿಸಿಲ್ಲ. ಇದನ್ನ ಪುರಾಣಗಳಲ್ಲಿ, ಶಾಸ್ತ್ರಗಳಲ್ಲಿ, ನಮ್ಮ ಧರ್ಮ ಗ್ರಂಥಗಳಲ್ಲಿ ಬಹಳ ಹಿಂದೆನೆ ತಿಳಿಸಿದ್ದಾರೆ. ಈಗ ವಿಜ್ಞಾನ ಸಹ ಅದನ್ನ ಹೇಳ್ತಾ ಇದೆ. There is nothing called past, present and future. All of them exist at one point of time. It looks sequential because of your mind. ನಿಮ್ಮ ಮನಸ್ಸು ಕಾಲವನ್ನ ಈ 3 ಭಾಗಗಳಾಗಿ ವಿಭಾಗಿಸಿ ಬಿಟ್ಟಿದೆ. ಇದೊಂದು ಭ್ರಮೆ. ಕಷ್ಟ ಇದನ್ನ ನೀವು ಅರ್ಥ ಮಾಡ್ಕೊಳ್ಳೋದು. ವಿಜ್ಞಾನನೂ ಒಪ್ಕೊಳ್ಳುತ್ತೆ, ನಮ್ಮ ಧರ್ಮ ಗ್ರಂಥಗಳು ಒಪ್ಕೊಳ್ಳುತ್ತೆ. ಹಾಗಾಗಿ ನಾವು ನಮ್ಮ ಪ್ರಜ್ಞೆಯನ್ನ ವಿಸ್ತರಿಸಿ ಆಲೋಚನೆ ಮಾಡಬೇಕು. ಇರ್ಲಿ, ಆ 4 ಭ್ರಮೆಗಳೇ. ನಾನು ದೇಹವೆಂದು ಭಾವಿಸುವುದು ಭ್ರಮೆ. ಆಗ್ಲೇ ಹೇಳಿದ್ರು ಅವರು, ನಾನು ಯಾರು? ನಾನು ನನ್ನ ದೇಹ ಅಂತ ಅನ್ಕೊಳ್ಳೋದಾದ್ರೆ ಅದು ಒಂದು ದೊಡ್ಡ ಭ್ರಮೆ. ಕಾರಣ ನೀನು ದೇಹವಲ್ಲ. ದೇಹದಲ್ಲಿ ನೀನಿದೀಯ ಅಷ್ಟೇ, ನೀನು ದೇಹವಲ್ಲ. ಯಾಕೆ ಅಂದ್ರೆ, ಕಾರಲ್ಲಿ ಕೂತ್ಕೊಂಡು ಡ್ರೈವ್ ಮಾಡ್ತಾ ಇರುವಂತ ಒಬ್ಬ ವ್ಯಕ್ತಿ, ಅವನು ಡ್ರೈವರ್ ಅವನು. ಆದರೆ ಅವನು ಕಾರೇ ನಾನು ಅನ್ಕೊಂಡ್ಬಿಡ್ತಾನೆ. ನಾನು ಡ್ರೈವರ್ ಅಲ್ಲ, ನಾನು ಕಾರ್ ಅಂತ ಅನ್ಕೊಂಡ್ಬಿಡ್ತಾನೆ. ಈಗ ನನ್ನ ಸಮಸ್ಯೆನೂ ಅದೇ. ಇದೊಂದು ವಾಹನ, ಇದನ್ನ ಭಗವಂತ ನನಗೆ ಒದಗಿಸಿ ಕೊಟ್ಟ. ಇದರೊಳಗಡೆ ನಾನು ಕುಳಿತುಕೊಂಡು ಡ್ರೈವ್ ಮಾಡ್ತಾ ಇದ್ದೀನಿ. ನಾನು ಡ್ರೈವರ್ ಅಂತ ಅನ್ಕೋಬೇಕು. ಅದು ಬಿಟ್ಬಿಟ್ಟು ನಾನು ಶರೀರವೇ ನಾನು ಕಾರ್ ಅಂತ ಅನ್ಕೊಂಡ್ರೆ ಅದು ಭ್ರಮೆ ಅಲ್ವಾ? ಭ್ರಾಂತಿ ಅಲ್ವಾ? ಆತ್ಮ ನಾನು, ಶರೀರ ನಾನಲ್ಲ. ಈ ಶರೀರ ನನಗೆ ಕೊಡಲ್ಪಡ್ತು. ಪಂಚಭೂತಗಳಿಂದ ನನ್ನ ತಾಯಿ ಭ್ರೂಣವಾಗಿ ನನ್ನನ್ನ ಸೃಷ್ಟಿಸಿ ಈ ಜಗತ್ತಿಗೆ ಹೊರತಂದಾಗ ಈ ದೇಹವನ್ನ ನನಗೆ ಕೊಟ್ಟು ಹೊರಟೋದ್ಲು. ಆಮೇಲೆ ಈ ದೇಹವನ್ನ ಪೋಷಿಸಿ ಬೆಳೆಸಿ ನಾನೇ ಇದನ್ನ ಈ ಮಟ್ಟಕ್ಕೆ ತಗೊಂಡ್ ಬಂದಿದ್ದೇನೆ. ಇದು ನನಗೆ ವಾಹನ ಅಥವಾ ಉಪಾಧಿ. ಇದು ನಾನಲ್ಲ, ಅದು ಭ್ರಮೆ. ನಾನು ಎಂಬ ಅನಿಸಿಕೆಯೂ ಸಹ ಭ್ರಮೆಯೇ. ಐ ಆಮ್ ಅನ್ನೋದು ಸಹ ಒಂದು ಇಲ್ಯೂಷನ್. ದೇರ್ ಇಸ್ ನಥಿಂಗ್ ಕಾಲ್ಡ್ ಐ ಅಂಡ್ ಯು. ಆ ಸೆಪರೇಷನ್ ಇಲ್ಲ. ಪ್ರತ್ಯೇಕತೆಯ ಭಾವವು ಸಹ ಭ್ರಮೆಯೇ. ಡಿ ವಿ ಗುಂಡಪ್ಪನವರು ಒಂದು ಕಡೆ ಹೇಳ್ತಾರೆ, ಮುಂದೊಂದು ತೆರೆ ಅದನ್ನೆತ್ತಿ ನೋಡಲಳವಲ್ಲ, ಹಿಂದೊಂದು ಬಾಗಿಲ್ ಆ ಬಾಗಿಲಿಗೆ ಕೈಯಿಲ್ಲ. ಈ ಎಡೆಯಲ್ಲಿ 1-2 ದಿನ ನಾನು ನೀನೆಂದು ಹರಟುವೆವೋ, ಬಳಿಕಿಲ್ಲ ನಾನು ನೀವುಗಳು. ಎಷ್ಟು ಸುಂದರವಾಗಿದೆ ಅಂದ್ರೆ ಇದು. ಮುಂದೊಂದು ತೆರೆ ಅದನ್ನೆತ್ತಿ ನೋಡಲಳವಲ್ಲ. ಮುಂದೆ ತೆರೆ ಅಂದ್ರೆ ಭವಿಷ್ಯ. ಭವಿಷ್ಯವೆಂಬ ತೆರೆ ನಮ್ಮ ಮುಂದೆ ಇದೆ.
ಅದನ್ನ ನಾವು ಇವಾಗಲೇ ಎತ್ತಿ ಮುಂದೆ ಏನಿದೆ, ವಾಟ್ ಈಸ್ ಇನ್ ಸ್ಟೋರ್ ಫಾರ್ ಮೀ ಇನ್ ಫ್ಯೂಚರ್ ಅನ್ನೋದನ್ನ ನಾನು ತಿಳ್ಕೊಳ್ಳಿಕ್ ಸಾಧ್ಯವಿಲ್ಲ. ಹಿಂದೊಂದು ಬಾಗಿಲಿಗೆ ಕೈ ಇಲ್ಲ, ಹಿಂದ್ಗಡೆ ಒಂದು ಬಾಗಿಲು ಮುಚ್ಚಿಬಿಟ್ಟಿದೀವಿ, ಬೀಗ ಹಾಕ್ಬಿಟ್ಟಿದೀವಿ, ಆದ್ರೆ ಬೀಗದ ಕೈ ಇಲ್ಲ. ಆ ಬಾಗಿಲು ಯಾವುದು ಅಂದ್ರೆ ನಮ್ಮ ಭೂತಕಾಲ. ಕಾರಣ ನಾವು ಅದನ್ನ ತೆಗಿಲಿಕ್ಕೆ, ಆ ಬಾಗಿಲನ್ನ ತೆಗಿಲಿಕ್ಕೆ ಸಾಧ್ಯ ಇಲ್ಲ. ನಾನು ಇನ್ ದ ಟೈಮ್ ಐ ಕೆನಾಟ್ ಗೋ ಬ್ಯಾಕ್ ಅಂಡ್ ಲಿವ್. ಐ ಲಿವ್ ಓನ್ಲಿ ಇನ್ ದ ಪ್ರೆಸೆಂಟ್. I can never live in the past, nor I can live in the future. ಭವಿಷ್ಯದಲ್ಲಿ ಬದುಕಕ್ಕೆ ಸಾಧ್ಯ ಇಲ್ಲ, ಭೂತದಲ್ಲಿ ಬದುಕಲಿಕ್ಕೆ ಸಾಧ್ಯ ಇಲ್ಲ. ನಾನು ಎಂದೇ ಬದುಕಿದ್ರು ನಾನು ವರ್ತಮಾನದಲ್ಲೇ ಬದುಕಿರೋದು. ಹಾಗಾಗಿ ಮುಂದೆ ಇರೋ ತೆರೆನ ತೆಗಿಲಿಕ್ಕೂ ಆಗಲ್ಲ, ಹಿಂದೆ ಇರೋ ಬಾಗಿಲ್ನ ಕೀಲಿನೇ ಇಲ್ಲ, ಅದನ್ನ ಓಪನ್ ಮಾಡಕ್ಕೂ ಆಗಲ್ಲ. ಇಲ್ಲಿ ಕುಳಿತುಕೊಂಡು ಏನ್ ಮಾಡ್ತೀವಿ, ನಾನು ನೀನು ನಿನ್ ಮನೆ ನನ್ ಮನೆ, ನಿನ್ ಪದವಿ ನನ್ ಪದವಿ, ನಿನ್ನ ಆಸ್ತಿ ನನ್ನ ಆಸ್ತಿ, ನಾನು ನೀನು ಅಂತ ಮಾತನಾಡ್ತೀವಿ. ಆದ್ರೆ ಬಳಿಕಿಲ್ಲ ನಾನು ನೀನುಗಳು. ಇಲ್ಲಿಂದ ನಿರ್ಗಮಿಸಿದ ನಂತರ ನಾನು ಇಲ್ಲ ನೀನು ಇಲ್ಲ. ಎಷ್ಟು ಸುಂದರವಾಗಿ ಬರ್ದಿದ್ದಾರೆ ನೋಡಿ. ನಾನು ಅನ್ನೋದು ಸಹ ಒಂದು ತಪ್ಪು ಕಲ್ಪನೆ. ಐ ಇಸ್ ದ ಈಗೋ ಆಕ್ಚುಲಿ. ಪ್ರತ್ಯೇಕತೆಯ ಭಾವವು ಭ್ರಮೆಯೇ, ಅಶಾಶ್ವತ ವಸ್ತುಗಳ ಮೇಲಿನ ವ್ಯಾಮೋಹವು ಭ್ರಮೆಯೇ. ನಾವು ಯಾವ್ಯಾವ್ದ್ರ ಮೇಲೆ ವ್ಯಾಮೋಹ ಇಟ್ಕೊಂಡಿದೀವಿ? ಎಲ್ಲ ಅಶಾಶ್ವತ ವಸ್ತುಗಳ ಮೇಲೆ ವ್ಯಾಮೋಹ ಇಟ್ಕೊಂಡಿದ್ದೀವಿ. ಆ ಅಶಾಶ್ವತ ವಸ್ತುಗಳೆಲ್ಲ ಮಿಥ್ಯೆಯೇ. ಎಲ್ಲ ಅಶಾಶ್ವತ ವಸ್ತುಗಳು ನಿರ್ಗಮಿಸಿದ ಮೇಲೆ ಏನ್ ಉಳಿಯುತ್ತೋ ಅದು ಮಾತ್ರ ಶಾಶ್ವತ, ಅದು ಮಾತ್ರ ಸತ್ಯ. ಬಹಳ ಸುಂದರವಾದಂತ ಒಂದು ವಿವರಣೆ. ಬೆಳಿಗ್ಗೆ ಕಗ್ಗವನ್ನೇ ತಗೊಂಡು ಅವ್ರು ನೀಡಿದ್ರು ನಿಮ್ಗೆ. ಎಲ್ಲವೂ ಕಳೆದ ಮೇಲೆ ಉಳಿಯೋದೇನೋ ಅದು ಸತ್ಯ ಅಂತ. ಮರಣ ಒಂದು ಭ್ರಮೆಯೇ. ನಿಜವಾಗ್ಲೂ ನಾವು ಮರಣ ಹೊಂದಲ್ಲ. ಅಯ್ಯೋ, ನಾನು ನಮ್ಮ ತಾಯಿಯನ್ನ ಹೋಗಿ ಸ್ಮಶಾನದಲ್ಲಿ ಸುಟ್ಟು ಬಂದೆ, ಅವ್ರ ಮರಣ ಆಗಿತ್ತು. ಹೌದು, ಮರಣ ನಮಗೆ ಈ ಹಂತದಲ್ಲಿ ಗೋಚರವಾಗ್ತಾ ಇದೆ. ಆದ್ರೆ ನಿಜವಾಗಿ ಹೇಳ್ಬೇಕಾದ್ರೆ ಮರಣ ಇಲ್ಲ. ಯಾಕೆ ಅಂದ್ರೆ ಮರಣ ಹೊಂದಿದಾಗ ನನ್ನ ಶರೀರ ಸಾವನ್ನ ಅಪ್ಪತ್ತೆ. ಈ ಶರೀರ ಪದಾರ್ಥಗಳಿಂದ ಮಾಡಲ್ಪಟ್ಟಿದೆ. ಈ ಪದಾರ್ಥಗಳು ಪಂಚಭೂತಗಳಿಂದ ಬಂದಿದೆ. ನಾವು ತಿನ್ನೋ ಆಹಾರದಿಂದ ನಾವು ಇದನ್ನ ಬೆಳೆಸ್ಕೊಂಡಿದ್ದೇವೆ. ಅನ್ನಮಯ ಕೋಶ ಬೆಳೆದಿರೋದೇ ನಾವು ತಿನ್ನೋ ಆಹಾರ ಪದಾರ್ಥಗಳಿಂದ. ಈ ಬೆಳೆದಂತ ದೇಹ ಪಂಚಭೂತಗಳಿಂದ ಮರಣ ಹೊಂದಿದಾಗ ಸತ್ತು ಹೋಗುತ್ತೆ, ರೂಪ ಬದಲಾಗುತ್ತೆ. ಆದ್ರೆ ಇದರಲ್ಲಿರೋ ಪಂಚಭೂತಗಳು ನೀವು ಮಣ್ಣಿಗಾದ್ರೂ ಹೂತ್ ಹಾಕಿ, ಇಲ್ಲ ನೀವು ತಗೊಂಡು ಹೋಗಿ ಸುಟ್ಟು ಹಾಕಿ, ಯಾವ ಪಂಚಭೂತಗಳಿಂದ ಬಂದಿದೆಯೋ ಇದು ಅದೇ ಪಂಚಭೂತಗಳಿಗೆ ಮತ್ತೆ ಹೋಗಿ ಏನಾಗತ್ತೆ, ಸೇರ್ಕೊಂಡ್ಬಿಡುತ್ತೆ. ಇದ್ರಲ್ಲಿ ಒಂದು ಅಂಶ ಸಹ ವ್ಯರ್ಥವಾಗಲ್ಲ. ಪೃಥ್ವಿ ತತ್ವ ಪೃಥ್ವಿಗೆ ಹೋಗುತ್ತೆ, ಜಲ ತತ್ವ ಜಲಕ್ಕೆ ಹೋಗುತ್ತೆ, ಅಗ್ನಿ ತತ್ವ ಅಗ್ನಿಗೆ ಹೋಗುತ್ತೆ, ವಾಯು ತತ್ವ ವಾಯುವಿಗೆ ಹೋಗುತ್ತೆ, ಆಕಾಶ ತತ್ವ ಆಕಾಶ ತತ್ವಕ್ಕೆ ಹೋಗುತ್ತೆ. ಹಾಗಾದ್ರೆ ಈ ಪದಾರ್ಥದ ರೂಪ ಬದಲಾಯ್ತೆ ಹೊರತು ಪದಾರ್ಥ ಅನ್ನೋದು ನಾಶವಾಗಲಿಲ್ಲ. ಆದ್ರೆ ಇದರ ಅಂತ್ಯ ಇಲ್ಲ. ಓಕೆ, ಇದರಲ್ಲಿ ಮತ್ತೊಂದಿದೆ, ನಾಶವಾಗದಂತಹ ಒಂದು ತತ್ವ ಇದೆ. ಅದು ಯಾವುದದು? ಆತ್ಮ. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಆತ್ಮಕ್ಕೆ ಹುಟ್ಟು ಇಲ್ಲ, ಸಾವು ಇಲ್ಲ. ಶರೀರ ಸತ್ರುನು ಅದು ರೂಪ ಲಯವಾಗಿದೆ ಹೊರತು ಪದಾರ್ಥ ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ಹೋಗಿ ಸೇರಿದೆ. ಹಾಗಾದ್ರೆ ಇಲ್ಲಿ ಮರಣ ಎಲ್ಲ ಇತ್ತು. ದಿಸ್ ಇಸ್ ಕಾಲ್ಡ್ ಕ್ವಾಂಟಮ್ ಫಿಸಿಕ್ಸ್. ನಾನು ಈ ಸ್ಲೈಡ್ ನ ಇಂಟೆನ್ಷನಲಿ ತಗೊಂಡೆ. ಮರಣ ಭ್ರಮೆ ಅಂದ್ರೆ ನಮ್ಗೆ ಒಪ್ಕೊಳ್ಳೋದು ಬಹಳ ಕಷ್ಟ. ಆದ್ರೆ ಬೌದ್ಧ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ, ಫಿಸಿಸಿಸ್ಟ್ ಹೇಳ್ತಾ ಇದ್ದಾರೆ, ಕ್ವಾಂಟಮ್ ಫಿಸಿಸಿಸ್ಟ್ ಹೇಳ್ತಾ ಇದ್ದಾರೆ, ಮರಣ ಒಂದು ಭ್ರಮೆ. ವಿಜ್ಞಾನ ಇಟ್ ಹ್ಯಾಸ್ ಕಮ್ ಎ ಫುಲ್ ಸರ್ಕಲ್. ಇಟ್ ಹ್ಯಾಸ್ ಕಮ್ ಎ ಫುಲ್ ಸರ್ಕಲ್ ಅಂಡ್ ಅಗೈನ್ ಗಾನ್ ಬ್ಯಾಕ್ ಟು ಸ್ಪಿರಿಚುಯಾಲಿಟಿ. ನಮ್ಮ ಅಧ್ಯಾತ್ಮ ಏನ್ ಹೇಳ್ತಿದ್ಯೋ ಅದನ್ನೇ ಎತ್ತಿ ಹಿಡಿತಾ ಇದೆ ವಿಜ್ಞಾನ. ಮರಣ ಒಂದು ಭ್ರಮೆಯೇ. Death may only be an illusion. Again a quantum physicist says it may be only an illusion. ನಿಮ್ಮ ತಪ್ಪು ಗ್ರಹಿಕೆ ಅಥವಾ ಭ್ರಮೆ ಅಂತ. ಹಾಗಾದ್ರೆ ಜನನ, ಮರಣ, ಜೀವನ ಮತ್ತೆ ಈ ಕಣ್ಣಿಗೆ ಕಾಣುವ ಎಲ್ಲ ಪ್ರಪಂಚ ಭ್ರಮೆಯೇ. ಕಾರಣ ಇದು ಯಾವುದು ಶಾಶ್ವತವಲ್ಲ, ಇದು ಯಾವುದು ನಿರಂತರವಾಗಿ ಇರುವಂತದ್ದಲ್ಲ. ಭೂತ ವರ್ತಮಾನ ಭವಿಷ್ಯಗಳು ಸಹ ಭ್ರಮೆಯೇ. ಯಾರು ಹೇಳಿದ್ದು? ದ ಗ್ರೇಟ್ ಆಲ್ಬರ್ಟ್ ಐನ್ಸ್ಟೈನ್.
ಆಲ್ಬರ್ಟ್ ಐನ್ಸ್ಟೈನ್ ಹೆಸರನ್ನ ನೀವು ಕೇಳಿರಬಹುದು. ದ ಜೈಂಟ್ ಸೈಂಟಿಸ್ಟ್, ದೈತ್ಯ ವಿಜ್ಞಾನಿ ಆತ. ಅಂತಹ ಮೆದುಳು ಮತ್ತೆ ಹುಟ್ಲೇ ಇಲ್ಲ ಈ ಜಗತ್ತಿನಲ್ಲಿ. ಅಂತ ಆಲ್ಬರ್ಟ್ ಐನ್ಸ್ಟೈನ್ ಹೇಳ್ತಾನೆ, ನೀವು ಕಾಲವನ್ನ ಭೂತ, ವರ್ತಮಾನ, ಭವಿಷ್ಯ ಅಂತ ವಿಭಾಗ ಮಾಡ್ಕೊಂಡಿದ್ದೀರಲ್ಲ, ಇದೊಂದು ದೊಡ್ಡ ಭ್ರಮೆ. ಟೈಮ್ಲೆಸ್ನೆಸ್ ಇಸ್ ದ ಟ್ರೂತ್, ಬಿಯಾಂಡ್ ಟೈಮ್ ಇಸ್ ದ ಟ್ರೂತ್ ಅಂತ ಆತ ಪ್ರತಿಪಾದಿಸುತ್ತಾನೆ ವೈಜ್ಞಾನಿಕವಾಗಿ. ಭೂತ, ವರ್ತಮಾನ ಮತ್ತು ಭವಿಷ್ಯ ಎಲ್ಲ ಒಟ್ಟಿಗೆ ಇರುತ್ತದೆ. ನನ್ನ ಮನಸ್ಸು ಅದನ್ನ 3 ಭಾಗಗಳಾಗಿ ವಿಭಾಗಿಸಿದೆ. ಅದಕ್ಕೆ ಬೇಕಾದಷ್ಟು ರೆಫರೆನ್ಸ್ ಪಾಯಿಂಟ್ ಗಳನ್ನ ಇಟ್ಕೊಂಡಿದೆ. ಸೊ ವಿಜ್ಞಾನ ಹೇಳ್ತಾ ಇರುವಂತ ಈ ಸತ್ಯವನ್ನ ವೈಜ್ಞಾನಿಕ ಮನಸ್ಸಿರೋರು ಒಪ್ಕೊಳ್ತಾರೆ. ಈ ವಿಷಯವನ್ನ ಅಧ್ಯಾತ್ಮ ಬಹಳ ಹಿಂದೆನೆ ಹೇಳಿತ್ತು. ಅದನ್ನ ಧಾರ್ಮಿಕ ಪುರುಷರು, ಸಾಧು ಸಂತರು, ಮಹಂತರು ಆಗ್ಲೇ ಒಪ್ಕೊಂಡಿದ್ದಾರೆ. ಅವರು ಪ್ರಮೇಯ ಸೃಷ್ಟಿ, ಹೇಗ್ ಪ್ರಮೇಯ ಸೃಷ್ಟಿ ಆಗತ್ತೆ? ನಾನು ಬೆಳಿಗ್ಗೆ ಪ್ರಾಸ್ತಾವಿಕವನ್ನ ಹೇಳುವಾಗ ಒಂದು ಮಾತು ಹೇಳಿದೆ. ಥಿಯೋಸಾಫಿಕಲ್ ಸೊಸೈಟಿಯ ವಾಂಗ್ಮಯದಲ್ಲಿ ನಾವು ಹೇಳ್ತೇವೆ, ಮೈಂಡ್ ಇಸ್ ದ ಸ್ಲೇಯರ್ ಆಫ್ ದ ಟ್ರೂತ್. ಅಂದ್ರೆ ಮನಸ್ಸು ಸತ್ಯವನ್ನ ಕೊಲೆ ಮಾಡುತ್ತೆ. ಎಲ್ಲೆಲ್ಲಿ ಮನಸ್ಸಿರುತ್ತೋ, ಎಲ್ಲೆಲ್ಲಿ ಮನಸ್ಸು ಕೆಲಸ ಮಾಡುತ್ತೋ, ಅಲ್ಲೆಲ್ಲ ಸತ್ಯವಾಗಿ ನಮಗೆ ಕಾಣಲ್ಲ. ಸತ್ಯ ಏನಾಗ್ ಕಾಣುತ್ತೆ? ಮಿಥ್ಯವಾಗಿ ಕಾಣುತ್ತೆ. ಮಿಥ್ಯ ಏನಿದೆಯೋ ಅದೇನಾಗ್ ಕಾಣುತ್ತೆ? ಮಿಥ್ಯ ಏನಾಗ್ ಕಾಣುತ್ತೆ? ಸತ್ಯವಾಗಿ ಕಾಣುತ್ತೆ. ಸಂಸಾರ ಇದು ಒಂದು ಮಿಥ್ಯ, ಇದು ನಮಗೆ ಸತ್ಯ ಅಂತ ಗೋಚರಿಸುತ್ತೆ. ಹಗಲು ರಾತ್ರಿ ಸಾಂಸಾರಿಕ ತಾಪತ್ರಯಗಳಲ್ಲಿ ತೊಡಗಿಕೊಂಡಿರ್ತೇವೆ. ಕನಿಷ್ಠ ಪಕ್ಷ ಕೆಲವು ಕ್ಷಣಗಳ ಕಾಲ ನಮ್ಮ ಪ್ರಜ್ಞೆಯನ್ನ ಮೇಲೇರಿಸಿ ಧ್ಯಾನ ಮಾಡಿ ಆ ಶಾಶ್ವತ ತತ್ವವಾದ ಪರಮಾತ್ಮನ ಕಡೆ ನಾವು ಹೋಗೋದೇ ಇಲ್ಲ. ನಮಗೆ 24 ಗಂಟೆಗಳ ಕಾಲನೂ ಸಾಂಸಾರಿಕ ತಾಪತ್ರಯಗಳೇ ಬಹಳ ಮುಖ್ಯ ಆಗ್ಬಿಡುತ್ತೆ. ಕಾರಣ ಏನಂದ್ರೆ ಅದೇ ಸತ್ಯ ಅಂತ ತಿಳ್ಕೊಂಡಿದೀವಿ ನಾವು. ಸೊ ಸತ್ಯವನ್ನು ತಿರುಚಿದ ಸ್ಥಿತಿಯೇ ಭ್ರಮೆ. ಹಾಗಾದರೆ ಸತ್ಯವನ್ನ ತಿರುಚುವುದು ಯಾವುದು? ಈಗ ಹೇಳಿದೆ, ಸತ್ಯ ತಿರುಚೋದು ಯಾವುದು? ಯಾವ್ದು ಸತ್ಯವನ್ನು ತಿರುಚೋದು? ನಾವೇ ಅಂದ್ರೆ ನಮ್ಮಲ್ಲಿರುವಂತ ಮನಸ್ಸು, ಮೆದುಳು. ಮೆದುಳಿನ ಜೊತೆ ಮನಸ್ಸು ಕೆಲಸ ಮಾಡ್ತಾ ಇರುತ್ತೆ, ಮನಸ್ಸಿನ ಜೊತೆ ಮೆದುಳು ಕೆಲಸ ಮಾಡ್ತಾ ಇರುತ್ತೆ. ಮೆದುಳು ಭೌತಿಕ ಅಂಗ, ಮನಸ್ಸು ಸೂಕ್ಷ್ಮ ಅಂಗ, ಅದು ಕಣ್ಣಿಗೆ ಕಾಣಿಸೋದಿಲ್ಲ. ಈ ಮನಸ್ಸು ಪ್ರತಿಯೊಂದನ್ನು ತಿರುಚುತ್ತದೆ ನೋಡಿ. ಜ್ಞಾನೇಂದ್ರಿಯಗಳು, ಮೆದುಳು, ಮನಸ್ಸು, ಬುದ್ಧಿ ಒಟ್ಟಾಗಿ ಸೇರಿ ಸತ್ಯವನ್ನು ತಿರುಚಿ ಭ್ರಮೆಯನ್ನ ಸೃಷ್ಟಿಸುತ್ತವೆ. ನಮ್ಮ ಇಂದ್ರಿಯಗಳ ಮೂಲಕ ಈ ಪ್ರಪಂಚವನ್ನೆಲ್ಲ ನಾವು ಗ್ರಹಿಸುತ್ತಿದ್ದೇವೆ. ಯಾವ ಇಂದ್ರಿಯಗಳು? ಜ್ಞಾನೇಂದ್ರಿಯಗಳು. ಕಣ್ಣು, ಕಿವಿ, ಮೂಗು, ನಾಲಿಗೆ ಮತ್ತೆ ಚರ್ಮ. ಇದೇ ನಮಗೆ ಈ ಪ್ರಪಂಚದ ಪರಿಚಯವನ್ನ ಮಾಡಿಕೊಡ್ತಿರೋದು. ಈ ಇಂದ್ರಿಯಗಳು ಸಹ ನಮ್ಮ ಗ್ರಹಿಕೆಯನ್ನ ತಿರುಚುತ್ತೆ. ಅದರ ಜೊತೆಗೆ ಮೆದುಳು ಕೆಲಸ ಮಾಡಬೇಕು. ಯಾವುದನ್ನೇ ಆಗಲಿ ನಾವು ಗ್ರಹಿಸಬೇಕು ಅಂದ್ರೆ ಬರೀ ಜ್ಞಾನೇಂದ್ರಿಯಗಳಿಂದ ನನಗೆ ಗ್ರಹಿಕೆ ಆಗಲ್ಲ. ಜ್ಞಾನೇಂದ್ರಿಯಗಳ ಮೂಲಕ ಮೆದುಳು ಕೆಲಸ ಮಾಡಬೇಕು. ಮೆದುಳಿನ ಜೊತೆಗೆ ಯಾವ್ದು ಕೆಲಸ ಮಾಡಬೇಕು? ಮನಸ್ಸು. ಮನಸ್ಸಿನ ಆಚೆ ಇರುವಂತಹ ಬುದ್ಧಿ. ಇಷ್ಟು ಒಟ್ಟಾಗಿ ಸೇರಿದರೆ ನಾವು ಈ ಜಗತ್ತನ್ನ ಗ್ರಹಿಸಲು ಸಾಧ್ಯವಾಗುತ್ತೆ. ಅಂದ್ರೆ ದಿಸ್ ಇಸ್ ಕಾಲ್ಡ್ ಎಸ್ ಬಾಡಿ ಮೈಂಡ್ ಇಂಟೆಲೆಕ್ಟ್ ಕಾಂಪ್ಲೆಕ್ಸ್ ಅಂತೀವಿ. BMI ಕೇಳಿದಿರ? BMI ಅಂತ. B stands for body, M stands for mind, I stands for intellect. ಈ ಮೂರು ಒಟ್ಟಾಗಿ ಕೆಲಸ ಮಾಡಿದಾಗ ಈ ಪ್ರಪಂಚದ ಅರಿವು ನಮಗಾಗತ್ತೆ. ಕಣ್ಣು ನೋಡುತ್ತೆ, ನೋಡಿದ ವಸ್ತುವನ್ನ ಏನ್ ಮಾಡುತ್ತೆ? ಅದು ವಿದ್ಯುದಯಸ್ಕಾಂತೀಯ ಅಲೆಗಳನ್ನಾಗಿ ಮಾಡುತ್ತೆ. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಪಲ್ಸಸ್ ಅಥವಾ ವೇವ್ಸ್ ಆಗಿ ಮಾಡುತ್ತೆ. ಆ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಪಲ್ಸಸ್ ಕಣ್ಣಿನಿಂದ ಏನಾಗುತ್ತೆ? ಆಪ್ಟಿಕ್ ನರ್ವ್ ಅಂತ ಒಂದು ನರ್ವ್ ಇರುತ್ತೆ, ಒಂದು ನರ. ಅದು ಆಪ್ಟಿಕ್ ನರ್ವ್ ಏನ್ ಮಾಡುತ್ತೆ? ಆ ಇಂಪಲ್ಸಸ್ ನ ತಗೊಂಡು ಮೆದುಳಿಗೆ ಹೋಗುತ್ತೆ. ಮೆದುಳಿನ ಮಸ್ತಿಷ್ಕದಲ್ಲಿ ಒಂದು ಕೇಂದ್ರವಿರುತ್ತೆ, ಸ್ಮಾಲ್ ಸ್ಪಾಟ್. ದಟ್ ಈಸ್ ಕಾಲ್ಡ್ ಎಸ್ ವಿಷನ್ ಸೆಂಟರ್. ವಿಷನ್ ಸೆಂಟರ್ ಅಂದ್ರೆ ದೃಷ್ಟಿ ಕೇಂದ್ರ. ಇದು ಎಲ್ಲ ಇಂಪಲ್ಸಸ್ ನ ತಗೊಂಡು ಹೋಗಿ ಏನ್ ಮಾಡುತ್ತೆ? ಆ ದೃಷ್ಟಿ ಕೇಂದ್ರದಲ್ಲಿ ಬಿಟ್ಟು ಬಿಡುತ್ತೆ. ಆ ದೃಷ್ಟಿ ಕೇಂದ್ರದಲ್ಲಿ ಬುದ್ಧಿ ಕೆಲಸ ಮಾಡುತ್ತೆ. ಬುದ್ಧಿ, ದೃಷ್ಟಿ ಕೇಂದ್ರ ಒಟ್ಟಾಗಿ ಕೆಲಸ ಮಾಡಿ ನಾನು ನೋಡ್ತಿರುವಂತ ವಸ್ತು ಎಂತದ್ದು? ಯಾರೋ ಒಬ್ಬ ಫ್ರೆಂಡ್ ನ ನೋಡ್ತೀನಿ, ಸುಮಾರು 30 ವರ್ಷದ ನಂತರ ನೋಡ್ತೀನಿ. ಅವನು ಸುಳ್ಳುಗಾರ.
ಅವನ್ ನೋಡಿದ ತಕ್ಷಣ ನನ್ನ ಮನಸ್ಸಿಗೆ ಏನ್ ಜ್ಞಾಪಕ ಬರುತ್ತೆ? ಅವನು ಹೇಳಿದ ಸುಳ್ಳುಗಳು ಯಾಕೆ ಬಂತು? ಅದು ಎಲ್ಲಿ ಅಡಗಿತ್ತು? ಬುದ್ಧಿಯಲ್ಲಿ ಸ್ಮರಣೆಯಾಗಿ ಅಡಗಿತ್ತು. ಪಾಪ ಅವನು ಸುಳ್ಳು ಹೇಳೋದೇ ಬಿಟ್ಬಿಟ್ಟಿರ್ಬೋದು ಇವತ್ತು, ಅವನು ಇವತ್ತು ಸತ್ಯವಂತನಾಗಿರ್ಬೋದು ಅಥವಾ ಬಹಳಷ್ಟು ಬದಲಾಗಿರ್ಬೋದು. ಆದ್ರೆ ನನ್ನ ಮನಸ್ಸು ಏನ್ ಮಾಡುತ್ತೆ? ನೋಡೋ ಇವ್ನು ಬಂದ, ಸುಳ್ಳ, ಎಷ್ಟು ಸುಳ್ಳು ಹೇಳ್ತಿದ್ದ. ಇದಕ್ಕೆ ಕಾರಣ ಏನಂದ್ರೆ, ನಾನು ನೋಡಿದ ವಸ್ತುವಿಗೆ ಅರ್ಥ ಕಲ್ಪಿಸೋದು ಯಾವುದು? ಅರ್ಥ ಕಲ್ಪಿಸೋದು ಮನಸ್ಸು ಮತ್ತೆ ಬುದ್ಧಿ. ಅದು ಹೇಗೆ ಅರ್ಥ ಕಲ್ಪಿಸುತ್ತೆ? ತನ್ನ ಹಿಂದಿನ ಸ್ಮರಣೆ, ನೆನಪು, ಅದು ಏನೇನ್ ಸ್ಟೋರ್ ಮಾಡ್ಕೊಂಡಿದ್ಯೋ ಆ ವ್ಯಕ್ತಿ ಆಗ್ಲಿ ವಸ್ತು ಆಗ್ಲಿ ಅದಕ್ಕೆ ಸಂಬಂಧಪಟ್ಟಿದ್ದು ಅದನ್ನೆಲ್ಲ ಬಳಸಿ ಅದಕ್ಕೊಂದು ಅರ್ಥ ಕಲ್ಪಿಸುತ್ತೆ. ಅದು ಹೇಗೆ ಅರ್ಥ ಕಲ್ಪಿಸುತ್ತೆ ಅಂದ್ರೆ, ಸಾಮಾನ್ಯವಾಗಿ ತಿರ್ಚಿ ಬಿಟ್ಟಿರುತ್ತೆ ಅದು. ನೀವು ಭೌತಶಾಸ್ತ್ರದಲ್ಲಿ ಕೆಲವು ಉದಾಹರಣೆಗಳನ್ನ ಕೊಡ್ತೀವಿ ನಾವು, ಭ್ರಮೆ ಹೇಗ್ ಸೃಷ್ಟಿ ಆಗತ್ತೆ ಅಂತ. ಮರೀಚಿಕೆ ಕೇಳಿರ್ಬೋದು ನೀವು. ಮರೀಚಿಕೆ ಅಂದ್ರೆ ಏನು? ಮರಳುಗಾಡಿನಲ್ಲಿ ಒಬ್ಬ ವ್ಯಕ್ತಿ ವಿಪರೀತ ದಾಹ, ಬಾಯಾರಿಕೆ ಆಗಿದೆ, ಒಂಟೆ ಮೇಲೆ ಕುಳಿತುಕೊಂಡು ಹೋಗ್ತಾ ಇದ್ದಾನೆ. ಅವನಿಗೆ ನೀರು ಸಿಕ್ಕಿದ್ರೆ ಸಾಕಪ್ಪ ಅನ್ನೋ ಸ್ಥಿತಿಗೆ ಬಂದಿದ್ದಾನೆ. ಅವನು ಹೆಚ್ಚು ಕಡಿಮೆ ದುರ್ಬಲನಾಗ್ಬಿಟ್ಟಿದ್ದಾನೆ. ಆ ಸ್ಥಿತಿಯಲ್ಲಿ ಅವನಿಗೆ ಎಲ್ಲಿ ನೋಡಿದ್ರು ಮರದ ಕೆಳಗಡೆ, ಖರ್ಜೂರದ ಮರದ ಕೆಳಗಡೆ ನೀರಿದ್ದಂಗೆ ಕಾಣಿಸುತ್ತೆ. ಹತ್ರ ಹೋಗಿ ನೋಡ್ತಾನೆ, ಅಲ್ಲಿ ನೀರಿರಲ್ಲ. ಏನಿರುತ್ತೆ? ಮರಳು ಇರುತ್ತೆ. ಅದನ್ನೇನಂತ ಕರೀತಾರೆ? ಮರೀಚಿಕೆ. ಮರೀಚಿಕೆ ಅನ್ನೋದು ನಮ್ಮ ಭೌತ ನಿಯಮಗಳ ಪ್ರಕಾರ ಸೃಷ್ಟಿಯಾಗತ್ತೆ. ಅದಕ್ಕೆ ಮುಖ್ಯ ಕಾರಣ, ಡೆಸರ್ಟ್ ಅಲ್ಲಿ ಮೇಲ್ಗಡೆ ಇರುವಂತಹ ಗಾಳಿ ಸ್ವಲ್ಪ ತಂಪಾಗಿರುತ್ತೆ, ಆದ್ರೆ ಕೆಳಗೆ ಗಾಳಿ ತುಂಬಾ ಬಿಸಿ ಇರುತ್ತೆ. ಸಾಂದ್ರತೆ ಏನಾಗಿರುತ್ತೆ? ವ್ಯತ್ಯಾಸ. ಸಾಂದ್ರತೆಯಲ್ಲಿ ವ್ಯತ್ಯಾಸ ಇದ್ದಾಗ ಬೆಳಕು ಎರಡು ಸಾಂದ್ರತೆಯನ್ನ ಹೊಂದಿರುವಂತಹ ಆ ಎರಡು ಗಾಳಿಯ ಮಾಧ್ಯಮಗಳ ಮೂಲಕ ಹಾದು ಹೋದಾಗ ಆ ಮರದ ನೆರಳು ಕೆಳಗೆ ಬೀಳುತ್ತೆ. ಆ ನೆರಳು ಹೇಗಿರುತ್ತೆ ಅಂತಂದ್ರೆ, ನೀರಿನಲ್ಲಿ ಅಲಗಾಡ್ತಾ ಇರುತ್ತಲ್ಲ ಮರದ ಒಂದು ನೆರಳು, ಆ ತರ ಕಾಣಿಸುತ್ತೆ. ಹತ್ರ ಹೋಗಿ ನೋಡ್ತಾನೆ, ಅದೊಂದು ಮರೀಚಿಕೆ. ಅಯ್ಯೋ ಇದೊಂದು ಮರೀಚಿಕೆ ಅಂತ ಮುಂದೆ ಹೋಗ್ತಾನೆ. ಹೀಗೆ ಮರೀಚಿಕೆಯನ್ನ ಕಂಡು ನಿಜವಾಗ್ಲೂ ಅಲ್ಲಿ ನೀರಿದೆ, ಕೆರೆ ಇದೆ ಅಂತ ಅವನು ಭ್ರಮೆಗೆ ಒಳಗಾಗ್ತಾನೆ. ಸೊ ಭ್ರಮೆ ಇವಾಗ ಎಲ್ಲಿಂದ ಉಂಟಾಯ್ತು? ಭ್ರಮೆ ಉಂಟಾಗಿದ್ದು ಒಂದು ಭೌತ ನಿಯಮಕ್ಕೆ ಅನುಗುಣವಾಗಿ. ನನ್ನ ಕಣ್ಣಿಗೆ ಮೋಸ ಆಯ್ತು, ಕಣ್ಣು ಮೋಸ ಹೊಂದ್ಬಿಡ್ತು. ಕಾರಣ ಹೊರಗಡೆ ಇರುವಂತ ಗಾಳಿಯ ಎರಡು ಸಾಂದ್ರತೆಯ ಮಾಧ್ಯಮಗಳು ಮರೀಚಿಕೆಯನ್ನ ಸೃಷ್ಟಿ ಮಾಡ್ಬಿಟ್ಟು. ಹಾಗೆ ಒಂದು ನೀರಿನ ಬಕೆಟ್ ಮೇಲೆ ಒಂದು ಕಡ್ಡಿ ಇಡಿ, ನೀವು ನೇರವಾದ ಕಡ್ಡಿ ನೀವು ಇಟ್ಟಿದ್ದೀರಿ, ಬಗ್ಗಿ ನೋಡಿ ಅದೇನ ಕಾಣುತ್ತೆ? ಅದು ಬೆಂಡದಂಗ್ ಕಾಣುತ್ತೆ. ಯಾಕೆ ಬೆಂಡದಂಗ್ ಕಾಣುತ್ತೆ? ಹೊರಗಡೆ ಗಾಳಿಯ ಸಾಂದ್ರತೆಯೇ ಬೇರೆ, ನೀರಿನ ಸಾಂದ್ರತೆಯೇ ಬೇರೆ. ಬೆಳಕು ಗಾಳಿಯಿಂದ ನೀರಿಗೆ ಹೋದಾಗ ಅದು ವಕ್ರೀಭವನವನ್ನ ಹೊಂದತ್ತೆ. ಹಾಗಾಗಿ ಆ ಕಡ್ಡಿ ಏನಾಗುತ್ತೆ? ಸ್ಟಿಕ್ ಮೇಲೆ ಎದ್ದ ಹಾಗೆ ಕಾಣುತ್ತೆ. ಅಂದ್ರೆ ಇಂದ್ರಿಯಗಳು ಹೇಗೆ ನಮ್ಮ ಕಣ್ಣಿಗೆ ಮೋಸ ಮಾಡ್ತಾ ಇವೆ, ಕಣ್ಣು ಹೇಗೆ ಮೋಸ ಹೋಗ್ತಿದೆ ಗಮನಿಸಿ. ಈ ಚಿತ್ರವನ್ನ ನೋಡಿ, ನೀವು ಸ್ವಲ್ಪ ತದೇಕ ಚಿತ್ತದಿಂದ ನೋಡಿ, ನಿಮಗೆ ಏನ್ ಕಾಣಿಸುತ್ತೆ ಇಲ್ಲಿ? ಎಷ್ಟು ಜನರಿಗೆ ಮುದುಕಿ ಕಾಣಿಸುತ್ತೆ? ಮುದುಕಿ ಕಾಣಿಸ್ತಿದ್ದಾಳೆ? ಕೈ ಎತ್ತಿ. ಎಷ್ಟು ಜನರಿಗೆ ಯಂಗ್ ಲೇಡಿ ಕಾಣಿಸ್ತಾಳೆ? ಕೈ ಎತ್ತಿ. ಯಂಗ್ ಲೇಡಿ. ಓಕೆ, ಸ್ವಲ್ಪ ನಿಮ್ಮ ದೃಷ್ಟಿಯನ್ನ ಶಿಫ್ಟ್ ಮಾಡಿ ನೋಡಿ. ಇಲ್ಲಿ ಈ ಜಾಗವಿದೆಯಲ್ಲ, ಈ ಕಿವಿ, ಆ ಕಿವಿಯ ಜಾಗ ನಿಮ್ಮ ಆಂಗಲ್ ನ ಚೇಂಜ್ ಮಾಡಿ ನೋಡಿ. ಯಂಗ್ ಲೇಡಿ ಇರೋದು ಏನಂತ ಕಾಣ್ತಾಳೆ? ವಯಸ್ಸಾದ ಮುದುಕಿಯ ತರ ಕಾಣ್ತಾಳೆ. ಇಲ್ಲಿ ಶಿಫ್ಟ್ ಮಾಡಿ, ಇದು ಮುದುಕಿಯ ಬಾಯಿ, ಇದು ಮುದುಕಿ ಬಾಯಿ. ಅರ್ಥ ಆಗ್ತಿದ್ಯಾ? ಹೌ ಮೆನಿ ಆಫ್ ಯು ಅಪ್ರಿಶಿಯೇಟ್ ಇಟ್? ಅದರಲ್ಲಿ ಒಂದು ಚಿತ್ರ ಇದೆಯಾ, ಎರಡು ಚಿತ್ರ ಇದೆಯಾ? ಎರಡಿದೆ. ಯಾವ್ಯಾವುದು? ಒಂದು ಯಂಗ್ ಲೇಡಿ. ಆ ಯಂಗ್ ಲೇಡಿ ಮುಖ ಹೇಗಿದೆ ಗೊತ್ತಾ? ಇಲ್ಲಿದೆ ನೋಡಿ, ಯಂಗ್ ಲೇಡಿ ಮುಖ ಇಲ್ಲಿಂದ ಇಲ್ಲಿಗೆ ಮುಖ ಇದೆ, ಕರೆಕ್ಟಾ? ಈಗ ವಯಸ್ಸಾಗಿರೋ ಮುದುಕಿ ಮುಖ ಕಾಣಿಸ್ಬೇಕಂದ್ರೆ ಏನ್ ಮಾಡ್ಬೇಕು ನೀವು? ಇದನ್ನ ಬಾಯಿ ಅಂತ ತಗೊಳ್ಳಿ. ಈ ಜಾಗ ಬಾಯಿ, ಇದು ಗದ್ದ. ಅವಾಗ ಏನಾಗುತ್ತೆ? ಮುದುಕಿ ತರ ಕಾಣಿಸ್ತಿಲ್ವಾ ನಿಮ್ಗೆ? ಎಷ್ಟು ಜನರಿಗೆ ಕಾಣಿಸ್ತಿದೆ ಎರಡು ಪಿಕ್ಚರ್ಗಳು? ಕೈ ಎತ್ತೆ. ಎಷ್ಟು ಜನರಿಗೆ? ಆಲ್ಮೋಸ್ಟ್ ಆಲ್ ಆಫ್ ಯು. ಅಂದ್ರೆ ಇಲ್ಲಿ ಮೋಸ ಹೋಗ್ತಿರೋದೇನು? ಕಣ್ಣು, ನಮ್ಮ ಮನಸ್ಸು.
ಯಾಕೆ ಹಾಗಾಗ್ತಿದೆ? ಕಾರಣ ನೋಡಿ, ಇಲ್ಲಿ ಎಷ್ಟು ಚಿತ್ರಗಳಿದೆ ಇಲ್ಲಿ. ಈ ಕಡೆ ನೋಡಿದ್ರೆ ಏನು, ಒಂದು ಪಕ್ಷಿಯ ಕೊಕ್ಕು. ಈ ಕಡೆ ನೋಡಿದ್ರೆ ಮೊಲ, ಅದು ಮೊಲದ ಕಿವಿ. ಆಂಗಲ್ ಚೇಂಜ್ ಮಾಡಿ, ನಿಮ್ ಪರ್ಸ್ಪೆಕ್ಟಿವ್ ಚೇಂಜ್ ಮಾಡಿ. ವೆನ್ ಯು ಚೇಂಜ್ ದ ಆಂಗಲ್, ಇದು ಮೊಲ, ಇದು ಹಾಗೆ ನೋಡಿದ್ರೆ ಅದು ಪಕ್ಷಿ. ಅಂದ್ರೆ ಹೇಗೆ ಭ್ರಮೆಗೊಳಗಾಗ್ತೀವಿ, ಒಂದೇ ವಸ್ತು ಎರಡು ರೀತಿ ಎರಡು ರೂಪದಲ್ಲಿ ಹೇಗ್ ಕಾಣುತ್ತೆ, ನಮ್ ಕಣ್ಣು ಹೇಗ್ ಮೋಸ ಹೋಗ್ತಾ ಇದೆ, ನಮ್ ಮನಸ್ಸು ಹೇಗ್ ಮೋಸ ಹೋಗ್ತಿದೆ. ಮನಸ್ಸು ಈ ಫ್ರೇಮ್ ವರ್ಕ್ ನಲ್ಲಿ ನೋಡಿದ್ರೆ, ಈ ಕಡೆಯಿಂದ ನೋಡಿದ್ರೆ ಮೊಲ, ಆ ಕಡೆಯಿಂದ ನೋಡಿದ್ರೆ ಪಕ್ಷಿ, ಹೌದಲ್ವಾ? ಸೊ ಚಿತ್ರವು ಒಂದೇ, ಆದರೆ ನಮ್ಮ ಉಲ್ಲೇಖ ಬಿಂದುಗಳು ಬದಲಾದವು. ಉಲ್ಲೇಖ ಬಿಂದುಗಳು ಅಂದ್ರೆ ರೆಫರೆನ್ಸ್ ಪಾಯಿಂಟ್ಸ್ ಚೇಂಜ್ ಆದಾಗ ಅದು ಇದಾಗಿ ಕಾಣುತ್ತೆ, ಇದು ಅದಾಗಿ ಕಾಣುತ್ತೆ. ನಾವು ಮನುಷ್ಯರನ್ನ ನೋಡುವಾಗ್ಲೂ ಹೀಗೇನೆ, ನಮ್ಮಲ್ಲಿ ರೆಫರೆನ್ಸ್ ಪಾಯಿಂಟ್ಗಳು ಇರ್ತವೆ. ಆ ರೆಫರೆನ್ಸ್ ಪಾಯಿಂಟ್ಗಳು ನಮ್ಮನ್ನ ಏನ್ ಮಾಡುತ್ತೆ, ಒಬ್ಬ ವ್ಯಕ್ತಿ ಒಳ್ಳೆಯವನು, ಒಬ್ಬ ವ್ಯಕ್ತಿ ಕೆಟ್ಟವನು ಅಂತ ವಿಭಾಗಿಸಿ ಬಿಡುತ್ತೆ, ದ್ವಂದ್ವವನ್ನ ಸೃಷ್ಟಿ ಮಾಡಿಬಿಡುತ್ತೆ. ಹಾಗಾದ್ರೆ ಬಾಹ್ಯ ಜಗತ್ತನ್ನ ನಾವು ನಮ್ಮ ಇಂದ್ರಿಯಗಳಿಂದ ಗ್ರಹಿಸುತ್ತೇವೆ. ಆದ್ರೆ ಬರೀ ಇಂದ್ರಿಯಗಳು ಸಾಕಾಗೋದಿಲ್ಲ, ಇಂದ್ರಿಯಗಳ ಜೊತೆಗೆ ಮನಸ್ಸು, ಮೆದುಳು, ಬುದ್ಧಿ ಇಷ್ಟು ಕೆಲಸ ಮಾಡಬೇಕು. ಅದಕ್ಕೆ ಕನಕದಾಸರ ಒಂದು ಗೀತೆಯನ್ನ, ಕೀರ್ತನೆಯನ್ನ ಅವರು ಸಹ ಹೇಳಿದ್ದು, ಶ್ರೀಶಾನಂದ ಅವರು. ಬಯಲು ಆಲಯದೊಳಗೋ ಆಲಯವು ಬಯಲೊಳಗೋ, ಬಯಲು ಆಲಯಗಳೆರಡು ನೇತ್ರದೊಳಗೋ, ನೇತ್ರವದು ಮನದೊಳಗೋ, ಮನವು ನೇತ್ರದೊಳಗೋ, ಮನ ನೇತ್ರಗಳೆರಡು ಬುದ್ಧಿಯೊಳಗೋ, ಬುದ್ಧಿಯದು ನಿನ್ನೊಳಗೋ ಅಂತ ಹೇಳ್ತಾರೆ. ಅಂದ್ರೆ ಎಲ್ಲ ಒಂದಕ್ಕೊಂದು ಓವರ್ಲ್ಯಾಪ್ ಆಗಿದೆ. ಯಾವ್ಯಾವ್ದು ಓವರ್ಲ್ಯಾಪ್ ಆಗಿದೆ? ಆಲಯವು ಬಯಲೊಳಗೋ, ಬಯಲು ಆಲಯದೊಳಗೋ. ನೋಡಿ, ಹೊರಗಡೆ ಬಯಲಿದೆ, ಹೌದು. ಮನೆ ಕಟ್ಟಿದಾದ್ಮೇಲೆ ಆ ಬಯಲು ಏನಾಯ್ತು? ಆಲಯ ಆಯ್ತು. ಇಲ್ಲೂ ಒಳಗೂ ಬಂತು. ಹಾಗಾದ್ರೆ ಬಯಲಿನಲ್ಲಿ ಆಲಯ ಇದೆಯಾ, ಆಲಯದಲ್ಲಿ ಬಯಲಿದ್ಯಾ? ಬಯಲು ಆಲಯಗಳೆರಡು ನೇತ್ರದೊಳಗೋ, ಕಣ್ಣಿನೊಳಗೋ. ಅಂದ್ರೆ ಈ ಎರಡನ್ನೂ ಗ್ರಹಿಸೋದು ಕಣ್ಣು. ಬಯಲಾಗಲಿ ಆಲಯವಾಗಲಿ ಎರಡನ್ನೂ ಗ್ರಹಿಸುವುದು ಕಣ್ಣು. ಹೇಗ್ ಗ್ರಹಿಸುತ್ತೆ? ಬಯಲು ಆಲಯಗಳೆರಡು ನೇತ್ರದೊಳಗೋ, ನೇತ್ರವದು ಮನದೊಳಗೋ. ಬರೀ ಕಣ್ಣು ಅದನ್ನ ಗ್ರಹಿಸಲಿಕ್ಕೆ ಸಾಧ್ಯವಿಲ್ಲ. ಕಣ್ಣು ಮತ್ತೆ ಮೆದುಳು ಕೆಲಸ ಮಾಡ್ಬೇಕು, ಆ ನರ ಕೆಲಸ ಮಾಡ್ಬೇಕು. ಈಗ ನಾನು ಆಪ್ಟಿಕ್ ನರ್ವ್ ನ ಒಂದ್ ಜಾಗದಲ್ಲಿ ಒಂದು ಸ್ಕ್ಯಾಲ್ಪೆಲ್ ತಗೊಂಡು ಸಣ್ಣಗೆ ಕಟ್ ಮಾಡ್ಬಿಡ್ತೇನೆ, ಆಗ ಅವನಿಗೆ ಕಾಣೋದೇ ಇಲ್ಲ, ಕಾಣೋದೇ ಇಲ್ಲ. ಯಾಕೆಂದ್ರೆ ಆ ನರ ಸಂಪರ್ಕದಲ್ಲಿ ಏನಾಗಿದೆ, ಲೋಪ ಉಂಟಾಗಿದೆ. ಸೊ ನರನು ಕೆಲಸ ಮಾಡ್ಬೇಕು. ಅಂದ್ರೆ ಬಯಲು ಆಲಯಗಳೆರಡು ನೇತ್ರದೊಳಗೋ, ನೇತ್ರವದು ಮನದೊಳಗೋ. ಮನಸ್ಸು ಕೆಲಸ ಮಾಡ್ಬೇಕಂದ್ರೆ ಇದು ಮೆದುಳಿಗೆ ಹೋಗ್ಬೇಕು. ಮನವದು ಬುದ್ಧಿಯೊಳಗೋ, ಬುದ್ಧಿಯದು ಮನದೊಳಗೋ. ಮನ ಬುದ್ಧಿಗಳೆರಡು ನಿನ್ನೊಳಗೋ ದೇವ. ಹೇ ಭಗವಂತ, ಅದು ಏನ್ ಸೃಷ್ಟಿ ಮಾಡಿದ್ಯಪ್ಪ? ಕ್ಷಣ ಕಾಲದಲ್ಲಿ ನಾನು ಯಾರನ್ನಾದ್ರೂ ನೋಡಿದ್ರೆ ಅವ್ರನ್ನ ತಕ್ಷಣ ಗುರುತಿಸ್ಬಿಡ್ತೀನಿ. ಅದೆಷ್ಟು ಬೇಗ ಕ್ರಿಯೆ ನಡೆಯುತ್ತೆ ಅಂದ್ರೆ, ಆ ಬೆಳಕು ಆ ವ್ಯಕ್ತಿಯ ಮೇಲಿಂದ ಪ್ರತಿಫಲಿತವಾಗಿ ವೇಗವಾಗಿ ಬಂದು ನನ್ನ ಕಣ್ಣಿನ ಪಾಪೆಯನ್ನ ದಾಟಿ ರೆಟೀನಾಗೆ ಹೋಗಿ, ರೆಟೀನಾದಲ್ಲಿರುವಂತಹ ಜೀವಕೋಶಗಳು ಉದ್ವೇಗಗೊಂಡು ಅಲ್ಲಿಂದ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಉತ್ಪತ್ತಿಯಾಗಿ, ಆ ತರಂಗಗಳು ನರಗಳ ಮೂಲಕ ಹೋಗಿ ನರಗಳು ಮೆದುಳಿಗೆ ತಗೊಂಡೋಗೋದಂತ ಕೊಟ್ಟು, ಮೆದುಳಿನ ಆ ಜಾಗದಲ್ಲಿ ಮನಸ್ಸು ಮೆದುಳು ಎರಡು ಕೆಲಸ ಮಾಡಿ ಆ ವ್ಯಕ್ತಿಯ ಪರಿಚಯವಾಗುತ್ತೆ. ಇವನು ನನ್ನ ಹಳೇ ಫ್ರೆಂಡು, ಇವನು ಬಹಳ ವರ್ಷಗಳ ನಂತರ ನೋಡ್ತಾ ಇದ್ದಂಗೆ ಹೇಳ್ತೀನಿ. ಅಂದ್ರೆ ಎಷ್ಟು ಬೇಗ ಇಷ್ಟು ಕೆಲಸ ಇರುತ್ತೆ, ಗಮನಿಸಿ. ಭಗವಂತನ ಮಹಿಮೆ ಇದು. ಅದಕ್ಕೆ ಅವ್ರು ಹೇಳ್ತಾ ಇರೋದು, ಇದು ಹೇಗಿದೆ ಅಂತ ಅಂದ್ರೆ, ಈ ಜಗತ್ತು ಒಂದು ದೊಡ್ಡ ಭ್ರಮೆ ಅಲ್ವಾ? ಎಷ್ಟು ಬೇಗ ಈ ಕೆಲಸಗಳು ನಡೀತಾ ಇದೆ. ವಿ ಆರ್ ಅನ್ಏಬಲ್ ಟು ಅಪ್ರಹೆಂಡ್ ಆರ್ ಅಂಡರ್ಸ್ಟ್ಯಾಂಡ್ ದಿಸ್. ಅದೇ ರೀತಿ ಸಿಹಿಯು ಸಕ್ಕರೆಯೊಳಗೋ, ಸಕ್ಕರೆಯು ಸಿಹಿಯೊಳಗೋ. ಸಿಹಿ ಸಕ್ಕರೆಗಳೆರಡು ಜಿಹ್ವೆಯೊಳಗೋ, ಜಿಹ್ವೆಯದು ಮನದೊಳಗೋ, ಮನವು ಜಿಹ್ವೆಯೊಳಗೋ. ಜಿಹ್ವೆ ಮನಗಳೆರಡು ಬುದ್ಧಿಯೊಳಗೋ, ಜಿಹ್ವೆ ಮನ ಬುದ್ಧಿಗಳೆರಡು ನಿನ್ನೊಳಗೋ ದೇವ. ಅಂದ್ರೆ ಈ ಈ ಮಾಯಾ ಜಗತ್ತು ಅಂತ ನಾವೇನ್ ಹೇಳ್ತೀವಿ, ಆ ಭಗವಂತನ ಭ್ರಮೆ ಅಥವಾ ಮಾಯೆ ಎಷ್ಟು ವೇಗವಾಗಿ ಕೆಲಸ ಮಾಡುತ್ತೆ ಅಂತ ಅಂದ್ರೆ,
ನಮಗೆ ಇದು ಒಂದು ಅತ್ಯದ್ಭುತವಾದಂತ ವಿದ್ಯಮಾನ ಅಂತ ಅನ್ಸತ್ತೆ. ಇದು ಕನಕದಾಸರ ನುಡಿಗಳು ಇರ್ಲಿ. ಹಾಗಾದ್ರೆ ಸತ್ಯ ನಮ್ಮಿಂದ ನಿರ್ಮಿಸಲ್ಪಡುತ್ತದೆಯೇ? ಆರ್ ವಿ ಕನ್ಸ್ಟ್ರಕ್ಟಿಂಗ್ ದ ಟ್ರೂತ್? ಆರ್ ವಿ ಕನ್ಸ್ಟ್ರಕ್ಟಿಂಗ್ ದ ಟ್ರೂತ್? ಈಗ ನೋಡಿ, ನಾವೇ ಕಟ್ಕೋತಾ ಇರುವಂತಹ ಒಂದು ವಾಸ್ತವ ಇದು. ಯಾಕೆಂದ್ರೆ ಕಣ್ಣು ನೋಡುತ್ತೆ, ಮನಸ್ಸು ಗ್ರಹಿಸುತ್ತೆ, ಬುದ್ಧಿ ವಿಶ್ಲೇಷಿಸುತ್ತೆ, ಆಮೇಲೆ ಅದರ ಸ್ವರೂಪ ನಮ್ಮ ಅರಿವಿಗೆ ಬರುತ್ತೆ. ಹಾಗಾದ್ರೆ ಜ್ಞಾನೇಂದ್ರಿಯಗಳು, ಮೆದುಳು, ಮನಸ್ಸು, ಬುದ್ಧಿ ಒಟ್ಟಾಗಿ ಕೆಲಸ ಮಾಡಿ ನಮಗೆ ಒಂದು ಸತ್ಯವನ್ನ ನಿರ್ಮಿಸಿಕೊಡ್ತಾ ಇದೆ. ಇದು ನಿರ್ಮಿಸಲ್ಪಟ್ಟ ಸತ್ಯ. ಇಟ್ ಈಸ್ ಎ ಕನ್ಸ್ಟ್ರಕ್ಟೆಡ್ ಟ್ರೂತ್. Why is it constructed a truth? Because this is a truth constructed by the sense organs working in coherence with my brain, mind and intellect. ಇವೆಲ್ಲ ಒಟ್ಟಾಗಿ ಈಗ ಇಲ್ಲಿ ಇಷ್ಟು ದೊಡ್ಡ ಸತ್ಸಂಗ ನಡೀತಾ ಇದೆ. ಈ ಸತ್ಸಂಗದಲ್ಲಿ ಎಷ್ಟು ಜನ ಭಾಗವಹಿಸಿದಿರಿ? ನಿಮ್ಮಲ್ಲಿ ಹಲವಾರು ಜನ ನನಗೆ ಚೆನ್ನಾಗಿ ಪರಿಚಿತರು. ನಾನು ನೋಡಿದ ತಕ್ಷಣ ಗುರ್ತು ಹಿಡಿತೀನಿ. ಹೇಗ್ ಗುರ್ತು ಹಿಡಿತೀನಿ? ಇವೆಲ್ಲ ಕೆಲಸ ಮಾಡ್ತೀವಿ. ನಿಮ್ ಹಿಂದಿನ ನೆನಪುಗಳು ನನ್ನಲ್ಲಿದೆ. ನನ್ನ ಬುದ್ಧಿಯಲ್ಲಿ ನಾನು ಹಲವಾರು ಇಮೇಜ್ ಗಳನ್ನ ಕ್ರಿಯೇಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ಟಿದ್ದೀನಿ. ನಿಮ್ಮನ್ನ ನೋಡಿದ ತಕ್ಷಣ ನನಗೆ ಅದೆಲ್ಲ ಜ್ಞಾಪಕ ಬರ್ತದೆ. ಹಾಗಾದ್ರೆ ನಾನು ಇದನ್ನ ಸೃಷ್ಟಿಸಿಕೊಂಡಿರುವಂತಹ ಸತ್ಯ, ನಿರ್ಮಿಸಲ್ಪಟ್ಟ ಸತ್ಯ ನಿಜವಾಗಿಯೂ ಸತ್ಯವನ್ನ ಬಿಂಬಿಸುತ್ತದೆಯೇ? ನನ್ನ ಮನಸ್ಸನ್ನು ಸೃಷ್ಟಿ ಮಾಡಿಕೊಡ್ತಾ ಇರುವಂತ ಈ ಸತ್ಯ ನಿಜವಾಗ್ಲೂ ವಾಸ್ತವನ? ಸ್ನೇಹಿತರೆ, ನಾನೀಗ ನಿಮ್ಮನ್ನ ಇನ್ನೊಂದು ಡೈಮೆನ್ಷನ್ಗೆ ಕರ್ಕೊಂಡು ಹೋಗ್ತಿದ್ದೀನಿ. ಕೆಲವು ಪ್ರಶ್ನೆಗಳು ಹೇಗ್ ಬರುತ್ತೆ ಇಲ್ಲಿ ಅಂದ್ರೆ, ನಮ್ಮನ್ನ ನಾವೇ ಆಳವಾಗಿ ಪ್ರಶ್ನಿಸಿಕೊಳ್ಳಬೇಕಾಗತ್ತೆ. ಸತ್ಯ ಅಂದ್ರೆ ಏನು ಅಂತ. ಕನ್ಸ್ಟ್ರಕ್ಟೆಡ್ ರಿಯಾಲಿಟಿ, ಇಸ್ ಇಟ್ ದ ರಿಯಾಲಿಟಿ? ನಾನು ಸೃಷ್ಟಿಸಿಕೊಂಡಿರುವಂತ ಸತ್ಯವ ಇದು, ಅಥವಾ ಭಗವಂತನ ಸತ್ಯವಾದು? ಅದು ಸತ್ಯ ಇದ್ದ ಹಾಗೆ ಇದ್ದಂತೆ ನಾನು ನೋಡ್ತಿದ್ದೀನ, ಇಲ್ಲ ನನ್ನ ಮನಸ್ಸು ಇಂದ್ರಿಯಗಳು ತಿರುಚಿದೆಯಾ? ಈ ಪ್ರಶ್ನೆಗೆ ಉತ್ತರ ನಿಮಗೆ ಮುಂದೆ ಸಿಗ್ತದೆ. ಕ್ವಾಂಟಮ್ ಭೌತಶಾಸ್ತ್ರ ಹೇಳುತ್ತೆ, ನಿನಗೆ ಏನ್ ಕಾಣಿಸ್ತಿದೆಯೋ ವಸ್ತುಗಳು, ಆ ವಸ್ತುಗಳು ಹಾಗೆ ಇಲ್ಲವೇ ಇಲ್ಲ. It is definitely not like that. ಪದಾರ್ಥ ಪ್ರಪಂಚ ಶಕ್ತಿಯ ಕ್ಷೇತ್ರಗಳು, they are quantum fluctuations. ಶಕ್ತಿ ಮಿಡಿತಾ ಇರುತ್ತೆ, ಆದ್ರೆ ನನಗೆ ಶಕ್ತಿ ಮಿಡಿತಾ ಇರೋದು ಕಾಣಿಸ್ತಿಲ್ಲ. ನನಗೆ ವಸ್ತು ಪದಾರ್ಥಗಳು ಕಾಣಿಸ್ತಾ ಇದೆ, ಆದ್ರೆ ಅದ್ರ ಒಳಗಡೆ ಶಕ್ತಿ ಕ್ಷೇತ್ರಗಳು, ನಿರಂತರವಾಗಿ ಶಕ್ತಿ ಕ್ಷೇತ್ರಗಳು ಮಿಡಿತಾ ಇರುತ್ತೆ, ಪಲ್ಸೇಟ್ ಆಗ್ತಾ ಇರುತ್ತೆ. ನೋಡಿ, ಈ ತರ ಇರ್ತದೆ ವಸ್ತುಗಳ ಒಳಗೆ. ಇದು ನನ್ನ ಕಣ್ಣಿಗೆ ಕಾಣಿಸ್ತಿದ್ಯಾ? ಇಲ್ಲ. ಹಾಗಾದ್ರೆ ನನ್ನ ಕಣ್ಣು ನನಗೊಂದು ಭ್ರಮೆಯನ್ನ ಸೃಷ್ಟಿ ಮಾಡಿ ಕೊಟ್ಟಿದೆ ಅಲ್ವಾ? ಇರ್ಲಿ, ಈ ಪ್ರಶ್ನೆಗೆ ತಕ್ಕ ಉತ್ತರ ಮುಂದೆ ಸಿಕ್ಕತ್ ನಿಮ್ಗೆ. ನೋಡಿ, ಕಪ್ಪೆ ಗೊತ್ತಲ್ಲ ನಿಮ್ಗೆ? ಕಪ್ಪೆಗಳು ಸೂಕ್ಷ್ಮ ದೃಷ್ಟಿಯನ್ನ ಹೊಂದಿರುತ್ತವೆ. ಏನೇ ನೋಡಿದ್ರು ಕಪ್ಪೆಗೆ ಸಣ್ಣ ಸಣ್ಣ ಕಣಗಳು ಅದರಲ್ಲಿ ಇರೋದು ಕಾಣಿಸುತ್ತೆ. ಬೆಳಕಿನಲ್ಲಿ ಕೋಟ್ಯಾಂತರ ಫೋಟಾನ್ಗಳೆಂಬ ಕಣಗಳಿರುತ್ತೆ. ಬೆಳಕು ಮಾಡಲ್ಪಟ್ಟಿರೋದೇ ಫೋಟಾನ್ ಅನ್ನೋ ಕಣಗಳಿಂದ. ಲಕ್ಷಾಂತರ ಅಂತ ಫೋಟಾನ್ ಕಣಗಳು ಒಂದು ಬೆಳಕಿನ ಕಿರಣವನ್ನ ಸೃಷ್ಟಿ ಮಾಡ್ತವೆ. ಅಂದ್ರೆ ಅದರಲ್ಲಿ ಸಣ್ಣ ಸಣ್ಣ ಕಣ ಇದೆ. ಕಪ್ಪೆಗೆ ಒಂದೊಂದು ಕಣವೂ ಕಾಣಿಸುತ್ತೆ ಅದರ ಕಣ್ಣಿಗೆ. ಹಾಗಾದ್ರೆ ಕಪ್ಪೆಗೆ ಪ್ರಪಂಚ ಹೇಗ್ ಕಾಣಿಸುತ್ತೆ? ವಿಜ್ಞಾನಿಗಳು ಸಂಶೋಧನೆಗಳನ್ನ ನಡೆಸ್ತಾರೆ. ನೋಡಿ, ಕಪ್ಪೆಗೆ ನಾನು ಇಷ್ಟಿಷ್ಟು ದಪ್ಪ ಹಾಕಿದ್ದೀನಿ ಕಣವನ್ನ, ಆದ್ರೆ ಅದು ಎಷ್ಟು ಸೂಕ್ಷ್ಮ ಕಣಗಳು ಅಂದ್ರೆ ನಮ್ಮಲ್ಲಿರೋದು ಅಣುಗಳು ಒಂದು ಗುಂಡು ಸೂಜಿಯ ತಲೆಯ ಮೇಲೆ ಎನ್ಸೈಕ್ಲೋಪೀಡಿಯಾ ಅಮೆರಿಕಾನ ಬರಿಬೋದಂತೆ ಅಣುಗಳನ್ನ ಬಳಸಿದ್ರೆ ಅಷ್ಟು ಸ್ಥಳ ಇದೆ. ಗುಂಡು ಸೂಜಿಯ ತಲೆಯ ಮೇಲೆ ಎನ್ಸೈಕ್ಲೋಪೀಡಿಯಾ ಅಮೆರಿಕಾನ. ನನ್ನ ಲೈಬ್ರರಿಯಲ್ಲಿ 15-20 ಬೀರುಗಳು ಬೇಕು ಎನ್ಸೈಕ್ಲೋಪೀಡಿಯಾ ಅಮೆರಿಕಾನ ಬುಕ್ಗಳನ್ನ ಎ ಇಂದ ಝಡ್ ತನಕ ತುಂಬಿಡ್ಬೇಕಂದ್ರೆ. ಅಷ್ಟು ವಿಷಯವನ್ನ ಒಂದು ಗುಂಡು ಸೂಜಿಯ ತಲೆಯ ಮೇಲೆ. ಮೈಕ್ರೋಚಿಪ್ಗಳು ಅಂತ ಹೇಳ್ತಾರೆ, ನೀವು ಕೇಳಿರ್ಬೋದು. ಈಗ ಇಟ್ಸ್ ರಿಯಾಲಿಟಿ, ಎವ್ರಿಬಡಿ ನೋಸ್. ಸಿಲಿಕಾನ್ ಚಿಪ್ಸ್,
ಶೇಖರಿಸಿಡ್ಬೋದಂತೆ. ಅಂದ್ರೆ ಅಷ್ಟು ಸೂಕ್ಷ್ಮ ಅಣುಗಳನ್ನ ನೋಡುತ್ತೆ ಅದು. ಅದ್ರ ಕಣ್ಣಿಗೆ ನಾವೆಲ್ಲ ಹೇಗ್ ಕಾಣ್ತೀವಿ ಗೊತ್ತಾ? ಅಣುಗಳ ದೊಡ್ಡ ಮೂಟೆ. ನಾನ್ ಕಪ್ಪೆ ಮುಂದೆ ಹೋಗಿ ನಿಂತ್ಕೊಂಡ್ರೆ ಅದಕ್ಕೆ ನಾನೊಂದು ದೊಡ್ಡ ಮೂಟೆ. ನಾನ್ ಕದಲಾಡಿದ್ರೆ ಈ ಮೂಟೆ ಏನಾಗ್ತಿದೆ? ಮೂವ್ ಆಗ್ತಿದೆ. ಪ್ರಪಂಚ ಎಲ್ಲ ಅದಕ್ಕೆ ಹೀಗೆ ಕಾಣಿಸೋದು. ಅಂಡ್ ಎವ್ರಿಥಿಂಗ್ ಇಸ್ ಬ್ಲಾಕ್ ಅಂಡ್ ವೈಟ್ ಫಾರ್ ಇಟ್. ಕಲರ್ಸ್ ಇಲ್ಲ ಅದಕ್ಕೆ, ಕಲರ್ಗಳೇ ಕಾಣಿಸಲ್ಲ ಅದಕ್ಕೆ. ಎವ್ರಿಥಿಂಗ್ ಇಸ್ ಬ್ಲಾಕ್ ಅಂಡ್ ವೈಟ್. ಇದು ಕಪ್ಪೆ ಪ್ರಪಂಚ. ಕಪ್ಪೆ ನೋಡುವುದು ಹೀಗೆ, ಅದರ ಇಂದ್ರಿಯ ಕೆಲಸ ಮಾಡ್ತಿರೋದು ಹೀಗೆ, ಅದರ ಮನಸ್ಸು ಮೆದುಳು ಕೆಲಸ ಮಾಡ್ತಿರೋದು ಹೀಗೆ. ಹಾವಿಗೆ ಪ್ರಪಂಚ ಹೇಗೆ ಕಾಣಿಸುತ್ತೆ? ಹಾವಿಗೆ ಕಣ್ಣಿರೋದಿಲ್ಲ, ನೀವು ಕೇಳಿರ್ಬೋದು. ಹಾವಿನ ಪ್ರಪಂಚ ಹೇಗಿರುತ್ತೆ ಗೊತ್ತಾ? ಪ್ರತಿಯೊಂದು ವಸ್ತುವು ಅದಕ್ಕೆ ಥರ್ಮಲ್ ಇಮೇಜ್. ಥರ್ಮಲ್ ಇಮೇಜ್ ಅಂದ್ರೆ, ಥರ್ಮಲ್ ಅಂದ್ರೆ ಏನು? ಶಾಖದಿಂದ ಮಾಡಲ್ಪಟ್ಟ ಒಂದು ಬಿಂಬ. ಅದಕ್ಕೆ ಒಂದು ಇಲಿ ನೋಡಿದ್ರೆ ನೋಡಿ, ಅದಕ್ಕೆ ಆರೆಂಜ್, ಯೆಲ್ಲೋ, ಲಿಟಲ್ ಬಿಟ್ ಆಫ್ ಬ್ರೌನ್ ಕಾಣಿಸುತ್ತೆ. ಅದಕ್ಕೆ ಈ ತರ ಕಾಣಿಸುತ್ತೆ. ಅದಕ್ಕೆ ಏನು ನೋಡಿದ್ರು ಈ ರೀತಿ ಕಾಣಿಸುತ್ತೆ ಅದಕ್ಕೆ ಇಮೇಜ್ಗಳು. ಇದು ಹಾವಿನ ಪ್ರಪಂಚ. ಇದು ಶಾರ್ಕ್ ನ ಪ್ರಪಂಚ. ಶಾರ್ಕ್ ಗೊತ್ತಲ್ಲ, ಮೀನುಗಳು ಸಮುದ್ರದಲ್ಲಿ ಇರುತ್ತಲ್ಲ, ಆ ಶಾರ್ಕ್ ಮೀನುಗಳಿಗೆ ಜಗತ್ತೆಲ್ಲಾನು USG ಅಂದ್ರೆ ಅಲ್ಟ್ರಾಸೋನೋಗ್ರಫಿ. ಏನು ಅಲ್ಟ್ರಾಸೋನೋಗ್ರಫಿ ಅಂದ್ರೆ, ಡಾಕ್ಟರ್ ಬರ್ಕೊಡ್ತಾರೆ, ಹೋಗ್ರಿ USG ಮಾಡಿಸ್ಕೊಂಡು ಬಂದ್ಬಿಡಿ, ಅಬ್ಡಮನ್ನು ನೋಡೋಣ ನಿಮ್ ಲಿವರ್ ಹೇಗಿದೆಯೋ. ಪ್ರೆಗ್ನೆಂಟ್ ಆಗಿರೋ ಲೇಡಿಗೆ ಹೇಳ್ತಾರಮ್ಮ, ಹೋಗಿ USG ಮಾಡಿಸ್ಬಿಡು, ನೋಡೋಣ ಅಂತ, ಎಂಬ್ರಿಯೋ ಹೇಗಿದೆಯೋ, ಫೀಟಸ್ ಹೇಗಿದೆಯೋ ನೋಡೋಣ ಅಂತ. ನೀವು ರೇಡಿಯಾಲಜಿಸ್ಟ್ ಹತ್ರ ಹೋಗ್ತೀರಿ, ಅವ್ರು ನೋಡೋ ಪಿಕ್ಚರ್ ಏನಿರುತ್ತೆ? ಹೀಗಿರುತ್ತೆ. ರೇಡಿಯಾಲಜಿಸ್ಟ್ ಗಳಿಗೆ ಹೇಗ್ ಕಾಣಿಸುತ್ತೋ, ಶಾರ್ಕ್ಗೆ ಇಡೀ ಪ್ರಪಂಚ ಹಾಗೆ ಕಾಣಿಸುತ್ತೆ, ಇಡೀ ವಿಶ್ವ ಹಾಗೆ ಕಾಣಿಸುತ್ತೆ ಶಾರ್ಕ್ಗೆ. ಯಾಕೆಂದ್ರೆ ಅದರ ಕಣ್ಣುಗಳು, ಅದರ ಮೆದುಳು, ಅದರ ಮನಸ್ಸು ಕೆಲಸ ಮಾಡೋದು ಈ ರೀತಿ. ನಂತರ ಬಾವಲಿಗೆ ಹೇಗೆ ಪ್ರಪಂಚ ಕಾಣಿಸುತ್ತೆ? ಬಾವಲಿಗೆ ಕಣ್ಣಿಲ್ಲ, ಮತ್ತೆ ಅದು ಇನ್ಫ್ರಾಸಾನಿಕ್ ವೇವ್ಸ್ ನ ಯೂಸ್ ಮಾಡುತ್ತೆ. ಇನ್ಫ್ರಾಸಾನಿಕ್ ವೇವ್ಸ್ ಅಂದ್ರೆ ನಮ್ಮ ಕಿವಿಗೆ ಕೇಳಿಸಲ್ಲ, ಮಂದ ಶಬ್ದ. ಅದು ಬಹಳ ಮಂದ ಶಬ್ದದ ತರಂಗಗಳನ್ನ ಹೊರಗೆ ಕಳಿಸುತ್ತೆ. ಆ ತರಂಗಗಳು ವಸ್ತುಗಳ ಮೇಲೆ ಬಿದ್ದು ಏನಾಗುತ್ತೆ? ಹಿಂತಿರುಗಿ ವಾಪಸ್ ಬರುತ್ತೆ. ಹಿಂತಿರುಗಿ ವಾಪಸ್ ಬರ್ತಿರುವಂತಹ ಶಬ್ದದ ತರಂಗಗಳನ್ನ ಸ್ವೀಕರಿಸಿ ಅದು ಸೋನೋಗ್ರಾಮ್ ನ ಸೃಷ್ಟಿ ಮಾಡ್ಕೊಳ್ಳುತ್ತೆ. ಅದಕ್ಕೆ ಇಡೀ ಪ್ರಪಂಚ, ಇಡೀ ವಿಶ್ವ, ಅಖಿಲಾಂಡ ಕೋಟಿ ಬ್ರಹ್ಮಾಂಡ ಸೋನೋಗ್ರಾಫ್ ಆಗಿ ಕಾಣಿಸುತ್ತೆ. ಮನುಷ್ಯನಿಗೆ ಪ್ರಪಂಚ ಹೇಗೆ ಕಾಣಿಸುತ್ತೆ? ಬಣ್ಣ ಬಣ್ಣದ ಪ್ರಪಂಚ. ಅವನಿಗೆ ಬೆಳಕಿನಲ್ಲಿ 400ರಿಂದ 800 ನ್ಯಾನೋಮೀಟರ್ಗಳ ಒಂದು ಸ್ಪೆಕ್ಟ್ರಮ್ ಕಾಣಿಸುತ್ತೆ. ಬೆಳಕಿನಲ್ಲಿರುವಂತ ಈ ಸ್ಪೆಕ್ಟ್ರಮ್ ನಲ್ಲಿ ವಿಪ್ ಗಯಾರ್ ಅಂತ ಬಣ್ಣಗಳಿದೆ. ವಿಪ್ ಗಯಾರ್ ಅಂದ್ರೆ ಕಾಮನಬಿಲ್ಲಿಗೆ ಎಷ್ಟು ಬಣ್ಣಗಳು? 7 ಬಣ್ಣ. ಆ 7 ಬಣ್ಣಗಳು 400 ನ್ಯಾನೋಮೀಟರ್ಸ್ ಇಂದ 800 ನ್ಯಾನೋಮೀಟರ್ಸ್ ತನಕ ಬೆಳಕಿನ ಆ ಸ್ಪೆಕ್ಟ್ರಮ್ ಅಲ್ಲಿರೋ ಆ 7 ಬಣ್ಣಗಳು ಕಾಣುತ್ತೆ. ಹಾಗಾಗಿ ಅವನಿಗೆ ಜಗತ್ತೆಲ್ಲ ವರ್ಣಮಯವಾಗಿ ಕಾಣ್ತಾ ಇದೆ. ಈಗ ನೀವ್ ಹೇಳಿ, ಇಲ್ಲೊಂದು ಪ್ರಪಂಚ ಇದೆ ನಮ್ಮ ಸುತ್ತಮುತ್ತಲು. ಆ ಪ್ರಪಂಚ ಹೇಗಿದೆ ಅಂದ್ರೆ, ಕಪ್ಪೆಗೊಂದು ಪ್ರಪಂಚ, ಶಾರ್ಕ್ಗೆ ಒಂದು ಪ್ರಪಂಚ, ಹಾವಿಗೊಂದು ಪ್ರಪಂಚ, ಬಾವಲಿಗೊಂದು ಪ್ರಪಂಚ, ಮನುಷ್ಯನಿಗೊಂದು ಪ್ರಪಂಚ. ಆದ್ರೆ ಆ ಎಲ್ಲ ಪ್ರಪಂಚಗಳು ಒಂದೇನಾ ಬೇರೆ ಬೇರೆನಾ? ಒಂದೇ ಪ್ರಪಂಚ. ಆದ್ರೆ ಒಂದೇ ಪ್ರಪಂಚವನ್ನ ಬೇರೆ ಬೇರೆ ಪ್ರಾಣಿಗಳು ನೋಡ್ತಿರೋದು ಬೇರೆ ಬೇರೆ. ಹಾಗಾದ್ರೆ ನಿಜವಾದ ಪ್ರಪಂಚ ಯಾವುದು? ವಾಸ್ತವ ಪ್ರಪಂಚ ಯಾವುದು? ನಾನೇನ್ ಅನ್ಕೊಂಡ್ಬಿಟ್ಟಿದ್ದೀನಿ, ನಾನ್ ನೋಡ್ತಿರೋದೇ ಪರ್ಫೆಕ್ಟ್ ಅಂತ. ಆದ್ರೆ ಬೇರೆ ಪ್ರಾಣಿಗೆ ಕಾಣಿಸ್ತಿರೋದು ಬೇರೆ ರೀತಿ. ಈಗ ಕುರುಡನಿಗೆ ಹೋಗಿ, ಅಯ್ಯ ಕಾಮನಬಿಲ್ಲು 7 ಬಣ್ಣ ಇದೆ ನೋಡಯ್ಯ ಅಂತಂದ್ರೆ ಅವನಿಗೆ ಕಾಣಿಸುತ್ತಾ? ಅವನ ಪ್ರಪಂಚವೇ ಬೇರೆ. ಹಾಗಾದ್ರೆ ಈಗ ಪ್ರಪಂಚನ ಸೃಷ್ಟಿ ಮಾಡ್ಕೊಂಡಿರೋದು ನಾವ, ಅಥವಾ ಪ್ರಪಂಚ ಹೇಗಿದೆಯೋ ಅದನ್ನ ಹಾಗೆ ನಾವು ನೋಡ್ತಿದೀವ? ಇದು ಸೃಷ್ಟಿಸಲ್ಪಟ್ಟ ಪ್ರಪಂಚವಾ ಅಥವಾ ಇದು ಸತ್ಯ ಪ್ರಪಂಚವಾ? ಯಾರು ಸೃಷ್ಟಿಸಿಕೊಂಡಿರೋದು? ಹೇಗ್ ಸೃಷ್ಟಿ ಮಾಡ್ಕೊಂಡಿದ್ದೀವಿ? ನಮ್ಮ ಇಂದ್ರಿಯಗಳು, ನಮ್ಮ ಮನಸ್ಸು, ನಮ್ಮ ಮೆದುಳು, ನಮ್ಮ ಬುದ್ಧಿ. ಈಗ ಬೆಳಕಿನಲ್ಲಿ ಎಕ್ಸ್ರೇಗಳಿದೆ.
ನಮ್ ಕಣ್ಣಿಗೆ ಭಗವಂತ ಎಕ್ಸ್ರೇ ನೋಡೋ ಶಕ್ತಿ ಕೊಟ್ಟಿಲ್ಲ. ಅಕಸ್ಮಾತ್ ಯಾರೋ ಒಬ್ಬ ಸೈಂಟಿಸ್ಟ್ ಒಬ್ಬ ಡಾಕ್ಟರ್ ಏನೋ ಮಾಡಿ ನಮ್ ರೆಟಿನಾನ ಅಡ್ಜಸ್ಟ್ ಮಾಡ್ಬಿಟ್ಟು ಅಯ್ಯ ನೀನ್ ಬೆಳಕಲ್ಲಿರೋ ಎಕ್ಸ್ರೇನು ನೋಡ್ಬೋದು ಅಂತ ಜಗತ್ತಿಗೆ ಬಿಟ್ಬಿಟ್ರೆ ಅವನಿಗೆ ಜಗತ್ತೆಲ್ಲ ಏನಾಗ್ ಕಾಣುತ್ತೆ? ರೇಡಿಯಾಲಜಿಸ್ಟ್ ಗಳು ನೋಡ್ತಾರಲ್ಲ ಮೂಳೆಗಳು, ಇಡೀ ಜಗತ್ತು ಅವನಿಗೆ ಆ ತರ ಕಾಣಿಸುತ್ತೆ. ರೇಡಿಯೋ ಲ್ಯೂಸೆಂಟ್ ಅಂಡ್ ರೇಡಿಯೋ ಒಪೇಕ್ ಅಂತೀವಿ, ಅವ್ರ ಪ್ರಪಂಚವೇ ಬೇರೆ ಆಗ್ಬಿಡುತ್ತೆ, ಕಂಪ್ಲೀಟ್ಲಿ ಬೇರೆ ಆಗ್ಬಿಡುತ್ತೆ. ಅಂದ್ರೆ ನಮ್ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಒಟ್ಟಿಗೆ ಸೇರಿ ನಮಗೊಂದು ಪ್ರಪಂಚವನ್ನ ಸೃಷ್ಟಿ ಮಾಡಿ ಕೊಟ್ಟಿದೆ. ಹಾಗಾದ್ರೆ ಮೂಲಭೂತ ಪ್ರಶ್ನೆ ಏನ್ ಗೊತ್ತಾ? ಒಂದೇ ಪ್ರಪಂಚ ಬೇರೆ ಬೇರೆಯಾಗಿ ಕಾಣಿಸ್ತಾ ಇರೋವಾಗ ವಾಸ್ತವ ಪ್ರಪಂಚ ಯಾವುದು? ವಾಸ್ತವ ಪ್ರಪಂಚ ಯಾವುದು? ನಾನು ಗ್ರಹಿಸುತ್ತಿರುವ ಪ್ರಪಂಚ ಸತ್ಯವಾ ಅಥವಾ ಪ್ರಪಂಚ ಹೇಗಿದೆಯೋ ಹಾಗೆ ಅದು ಸತ್ಯವಾ? ಇದರಲ್ಲಿ ಎರಡು ಭಾಗ ಬರುತ್ತೆ. ನಾನು ಗ್ರಹಿಸುತ್ತಿರುವ ಪ್ರಪಂಚ ಸತ್ಯನ ಅಥವಾ ಪ್ರಪಂಚ ಹೇಗಿದೆಯೋ ಹಾಗೆ ಅದು ಸತ್ಯ? ಯಾವ್ದು ಸತ್ಯ? ಎರಡು ಸತ್ಯನೇ. ಓಕೆ ಸರ್, ಎರಡು ಸತ್ಯ. ಈಗ ಈ ಪ್ರಶ್ನೆ ಅರ್ಥ ಆಗ್ತಾ ಇದೆಯಾ ನಿಮ್ಗೆ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಪ್ರಪಂಚ ಹೇಗಿದೆಯೋ ಹಾಗೆ ಅದನ್ನ ನಾನು ಸ್ವೀಕರಿಸಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಾಗಾದ್ರೆ ನಾನೇನ್ ಮಾಡಿದ್ದೀನಿ? ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಂಡಿದ್ದೀನಿ. ನಾನು ಗ್ರಹಿಸುತ್ತಿರುವ ವಿಶ್ವ ಇದು ಅಸತ್ಯ. ಕಾರಣ ಪ್ರಪಂಚ ಹೇಗಿದೆಯೋ ಹಾಗೆ ನನಗೆ ನೋಡ್ಲಿಕ್ಕೆ ಆಗ್ತಿಲ್ಲ, ಅಂದ್ರೆ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತಿಲ್ಲ. ಕಾರಣ ಏನಂದ್ರೆ ನಾನು ಪ್ರಪಂಚವನ್ನ ನೋಡ್ಲಿಕ್ಕೆ ಏನ್ ಬಳಸ್ತೀನಿ? ಕಣ್ಣು, ಮನಸ್ಸು, ಮೆದುಳು, ಬುದ್ಧಿ. ಇದನ್ನ ಬಳಸ್ತಿರೋದ್ರಿಂದ ಇವೆಲ್ಲ ಸೇರ್ಕೊಂಡು ಏನ್ ಮಾಡ್ತಿವೆ? ನನಗೆ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ಕೊಡ್ತಿವೆ. ಇವಕ್ಕೆಲ್ಲ ಒಂದು ಪರಿಮಿತಿ ಇದೆ. ಆ ಪರಿಮಿತಿಯ ಆಚೆ ಇವು ಕೆಲಸ ಮಾಡಲ್ಲ. ಆದ್ರೆ ನಿಜವಾದಂತಹ ಪ್ರಪಂಚ ಹೇಗಿದೆ? ನಿಜವಾದ ಪ್ರಪಂಚ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಅವ್ರಿಗೂ ಗೊತ್ತಿಲ್ಲ, ಬಾವ್ಲಿಗೂ ಗೊತ್ತಿಲ್ಲ, ಶಾರ್ಕ್ಗೂ ಗೊತ್ತಿಲ್ಲ. ಯಾಕೆ? ಯಾರಿಗೂ ಯಾಕೆ ಗೊತ್ತಾಗಲ್ಲ ಅಂದ್ರೆ ಏನ್ ಬಳಸ್ತಿದೀವಿ ನಾವು? ಅಂದ್ರೆ ನೋಡಿ ಮೇಡಮ್ ಒಂದು ಒಳ್ಳೆ ಪಾಯಿಂಟ್ ಕೊಟ್ರು ಇಲ್ಲಿ. ನಾವು ಈ ಇಂದ್ರಿಯಗಳ ಮೂಲಕ ಕಟ್ಟಿಕೊಂಡಿರೋ ಪ್ರಪಂಚ ಇದು ಅಷ್ಟೇ ಹೊರತು ನಿಜ ಪ್ರಪಂಚ ಹೇಗಿದೆ ಅನ್ನೋದು ನಮ್ಮ ಅನುಭವಕ್ಕೆ ಬಂದಿಲ್ಲ. ನಿಜ ಪ್ರಪಂಚ ಹೇಗಿದೆ ಅಂತ ನಮ್ಮ ಅನುಭವಕ್ಕೆ ಬರಬೇಕು ಅನ್ನೋದಾದ್ರೆ ನಾವು ಏನ್ ಮಾಡ್ಬೇಕಾಗತ್ತೆ? ಇಂದ್ರಿಯಗಳಿಂದ. ವಂಡರ್ಫುಲ್ ವಂಡರ್ಫುಲ್. ಸೊ ಇದು ಸೃಷ್ಟಿಕರ್ತನ ಮಾಯೆ. ಸೃಷ್ಟಿಕರ್ತ ನಮಗೆ ಎಲ್ಲ ಅಂಗಗಳನ್ನ ಕೊಟ್ಟು ಏನ್ ಮಾಡಿದಾನೆ? ಮಾಯೆಯನ್ನ ಸೃಷ್ಟಿ ಮಾಡಿಬಿಟ್ಟಿದ್ದಾನೆ. ಆ ಮಾಯೆಯ ಮಧ್ಯೆ ಸಿಲುಕಿಕೊಂಡಿರೋ ನಮಗೆ ಬಣ್ಣ ಬಣ್ಣಗಳ ವ್ಯತ್ಯಾಸ ಕಾಣಿಸುತ್ತೆ, ಆಚಾರ ವಿಚಾರಗಳಲ್ಲಿ ಬದಲಾವಣೆ ಕಾಣುತ್ತೆ, ನಮ್ಮ ನಂಬಿಕೆಗಳು, ವಿಶ್ವಾಸಗಳು, ಶ್ರದ್ಧೆಗಳಲ್ಲಿ ಬದಲಾವಣೆ ಕಾಣುತ್ತೆ. ಮತ್ತೆ ನಮ್ಮ ತಪ್ಪು ಗ್ರಹಿಕೆಗಳಿಂದ ನಾವು ಎಷ್ಟೋ ಸಂದರ್ಭದಲ್ಲಿ ಕಾಣುವ ಸತ್ಯವನ್ನ ಸಹ ತಿರುಚಿ ಬಿಡ್ತೀವಿ. ಹೀಗಾಗಿ ಪ್ರಪಂಚ ಹೇಗಿದೆಯೋ ಹಾಗೆ ಅರಿಯಲು ನನಗೆ ಸಾಧ್ಯವಾಗ್ತಾ ಇಲ್ಲ. ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತಂದ್ರೆ ಈ ಎಲ್ಲ ಅಂಗಗಳು ಅಡ್ಡ ಬರುತ್ತೆ ನನಗೆ. ದೇ ಆರ್ ಆಲ್ ಅಬ್ಸ್ಟಕಲ್ಸ್. ಅದಕ್ಕೆ ಶಂಕರರು ಹೇಳಿದ್ದು ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಎಷ್ಟು ಜನರಿಗೆ ಇದು ಗೊತ್ತು ಈ ವಾಕ್ಯ? ಹೇಳಿ. ಇಟ್ಸ್ ಎ ವೆರಿ ಮೆಗಾ ಸ್ಟೇಟ್. ಜಗನ್ಮಿಥ್ಯ ಬ್ರಹ್ಮ ಸತ್ಯ. ಯಾಕೆ ಜಗತ್ತು ಮಿಥ್ಯ ಅಂತಂದ್ರೆ ಈ ಜಗತ್ತನ್ನ ನನಗೆ ಅದು ಹೇಗಿದೆಯೋ ಹಾಗೆ ಅದನ್ನ ಸ್ವೀಕರಿಸಲು, ಅದನ್ನ ಗ್ರಹಿಸಲು ಸಾಧ್ಯವೇ ಆಗ್ತಾ ಇಲ್ಲ ನನಗೆ. ಕಾರಣ ನನ್ನ ಇಂದ್ರಿಯಗಳು, ಮೆದುಳು, ಮನಸ್ಸು ಅಡ್ಡ ಬರ್ತಾ ಇದೆ. ಇದನ್ನೆಲ್ಲ ದಾಟಿ ಹೋಗ್ಬೇಕು ಅಂದ್ರೆ ನಾನು ಏನ್ ಮಾಡ್ಬೇಕು? ಈಗ ನೀವ್ ಹೇಳಿ ಏನ್ ಮಾಡ್ಬೇಕು? ಆ ಪ್ರಶ್ನೆ ಹಾಗೆ ಇರಲಿ. ವಿ ವಿಲ್ ಕಮ್ ಬ್ಯಾಕ್ ಟು ದ ಕ್ವೆಶ್ಚನ್. ಈಗ ಮತ್ತೊಂದು ಫಿಲಾಸಫಿ ಐ ಆಮ್ ಪಿಕಿಂಗ್ ಅಪ್. ಸೋ ಫಾರ್ ಸೈನ್ಸ್, ಸ್ಪಿರಿಚುಯಾಲಿಟಿ ಮಾತನಾಡ್ತಿದ್ದೆ. ಈಗ ಒಂದು ಫಿಲಾಸಫಿ, ತತ್ವಶಾಸ್ತ್ರದ ಪ್ರಶ್ನೆ. ಈ ಪ್ರಶ್ನೆಯನ್ನು ಒಬ್ಬ ಮಹಾನ್
ತತ್ವಶಾಸ್ತ್ರಜ್ಞ ನನ್ನ ಸ್ಟೂಡೆಂಟ್ಗಳನ್ನ ಮುಂದೆ ಕೂರಿಸ್ಕೊಂಡು ಕೇಳ್ತಾನೆ. ಏನಂತ ಕೇಳ್ತಾನೆ ಪ್ರಶ್ನೆ? ದೂರದ ಒಂದು ದ್ವೀಪ, ಆ ದ್ವೀಪದಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ, ಮಿಂಚು ಒಂದು ಮರದ ಕಾಂಡಕ್ಕೆ ಹೊಡೆಯುತ್ತದೆ, ಆ ಮರ ಮುರಿದು ಬೀಳುತ್ತದೆ. ಅರ್ಥ ಆಯ್ತಾ? ಇದು ಈ ಕಾಂಟೆಕ್ಸ್ಟ್ ಅರ್ಥ ಆಯ್ತಾ? ದೂರದಲ್ಲಿ ಒಂದು ದ್ವೀಪ ಇದೆ, ಜೋರು ಮಳೆ ಬರ್ತಾ ಇದೆ, ಈಗ ಬರ್ತಾ ಇದ್ದಂಗೆ ಎಷ್ಟು ಪ್ರಾರಂಭ ಆಗ್ತಿದೆ. ಆ ಮಳೆ ಬರುವಾಗ ಮಿಂಚು ಹೊಡೆಯುತ್ತೆ, ಮಿಂಚು ಹೊಡೆದ ತಕ್ಷಣ ಒಂದು ಮರದ ಬುಡಕ್ಕೆ ಹೊಡೆಯುತ್ತೆ, ಮರ ಕೆಳಗೆ ಬೀಳುತ್ತೆ. ಅಷ್ಟು ಹೇಳಿ ಪ್ರಶ್ನೆ ಕೇಳ್ತಾನೆ, ಏನಾಗುತ್ತೆ ನಂತರ? ಬೀಳುತ್ತಿರುವ ಮರ ಶಬ್ದವನ್ನು ಮಾಡುತ್ತದೆ. ಬೀಳ್ತಾ ಇರುವಂತ ಮರ ಶಬ್ದ ಮಾಡುತ್ತಾ? ಯಾವುದೇ ವಸ್ತು ಕೆಳಗೆ ಬೀಳುವಾಗ ಏನ್ ಮಾಡುತ್ತೆ? ಬೀಳ್ತಾ ಇರೋ ಮರ ಶಬ್ದ ಮಾಡುತ್ತಿದ್ಯಾ ಅಂದ್ರೆ ನಾವೇನ್ ಹೇಳ್ತೀವಿ? ಶಬ್ದ ಮಾಡ್ತಾ ಇದೆ. ಬಿದ್ದ ಮೇಲೆ ಅಷ್ಟು ಮೇಲಿಂದ ದೊಡ್ಡ ಮರ ಶಬ್ದ ಮಾಡ್ಬೇಕಲ್ವಾ? ಆದರೆ ಈಗ ಮತ್ತೊಂದು ವಿಷಯ ಹೇಳ್ತಾರೆ. ಆ ದ್ವೀಪದಲ್ಲಿ ಯಾವ ಮನುಷ್ಯರು ಇಲ್ಲ, ಯಾವ ಪ್ರಾಣಿಯೂ ಇಲ್ಲ, ಕಿವಿಗಳಿರುವ ಜೀವಿನೇ ಇಲ್ಲ. ಕಿವಿ ಇರೋ ಜೀವಿಯೇ ಇಲ್ಲ ಅಲ್ಲಿ. ಅವಾಗ ಶಬ್ದ ಉತ್ಪತ್ತಿ ಆಗತ್ತ? ಶಬ್ದ ಅನ್ನೋದು ನಮಗೆ ಕೇಳಿಸೋ ಸಂವೇದನೆ. ಗಾಳಿಯಲ್ಲಿ ಏನ್ ಉತ್ಪತ್ತಿ ಆಗುತ್ತೆ? ಶಬ್ದ ಉತ್ಪತ್ತಿ ಆಗಲ್ಲ, ಶಬ್ದದ ತರಂಗಗಳು, ಅಲೆಗಳು ಉತ್ಪತ್ತಿ ಆಗತ್ತೆ. ವಿಜ್ಞಾನ ಗೊತ್ತಿರೋರಿಗೆ ಇದು ಅರ್ಥ ಆಗತ್ತೆ. ನೀವು ಈ ಶಬ್ದ ಹೇಗಾಯ್ತು ಅಂತಂದ್ರೆ, ಇದರಿಂದ ತರಂಗಗಳು ಉತ್ಪತ್ತಿ ಆಯ್ತು. ಆ ತರಂಗಗಳು ಅಲ್ಲಿ ಹೋದಾಗ ಅಲ್ಲಿರೋ ರಿಸೀವರ್ ಏನ್ ಮಾಡ್ತು? ರಿಸೀವ್ ಮಾಡ್ತು. ರಿಸೀವ್ ಮಾಡಿ ಅದು ಸೌಂಡ್ ನ ಪ್ರೊಡ್ಯೂಸ್ ಮಾಡ್ತು. ಈಗ ನಮ್ಮಲ್ಲಿ ಇದೆ, ಅದು ತಮಟೆ ಇದೆ, ತಮಟೆಯಿಂದ ಒಂದು ನರ, ಆಡಿಟರಿ ನರ್ವ್ ಅನ್ನೋದು ಮೆದುಳಿಗೆ ಬರುತ್ತೆ. ನಾನು ಕೇಳಿಸ್ಕೊಂಡಂತ ಶಬ್ದ ತಮಟೆಯನ್ನ ಹಾದಿ ನರವನ್ನ ದಾಟು ಮೆದುಳಿಗೆ ಬಂದಿಸಿ. ಈಗ ಕೇಳಿಸ್ಕೊಳ್ಳೋ ವ್ಯಕ್ತಿನೇ ಇಲ್ಲ ಅಂದ್ರೆ ಅಲ್ಲಿ ಶಬ್ದ ಉತ್ಪತ್ತಿ ಆಗಲ್ಲ. ಏನ್ ಉತ್ಪತ್ತಿ ಆಗುತ್ತೆ? ಶಬ್ದದ ಅಲೆಗಳು ಮಾತ್ರ. ಆ ಅಲೆಗಳಿಗೆ ಅರ್ಥ ಬರ್ಬೇಕಂದ್ರೆ ನನ್ನಂತ ಒಂದು ಪ್ರಾಣಿ ಇರ್ಬೇಕು, ನನ್ನಂತ ಒಂದು ಪ್ರಾಣಿ ಇರ್ಬೇಕು. ಅವಾಗಲೇ ಅದಕ್ಕೆ ಶಬ್ದ ಅನ್ನುವಂತ ಒಂದು ಅರ್ಥ ಬರೋದು. ಇಲ್ಲ ಅಂದ್ರೆ ಇಟ್ ಇಸ್ ಅ ಸೌಂಡ್ ವೇವ್. It cannot be perceived at all. It just cannot be perceived at all. Sound as a wave cannot be perceived unless you have the ear to receive it. ಅದಕ್ಕೆ ಅಂತ ಹೇಳ್ತಾನೆ, ಇದೊಂದು ಬಹಳ ಸುಂದರವಾದ ವಿದ್ಯಮಾನ. ಎಂತ ವಿದ್ಯಮಾನ ಇದು ಅಂದ್ರೆ, ಎಲ್ಲ ಒಟ್ಟಿಗೆ ಕೆಲಸ ಮಾಡಿ ನಾವು ಒಂದು ಸತ್ಯವನ್ನ ಸೃಷ್ಟಿ ಮಾಡ್ಕೊಳ್ತೇವೆ. ಇದೇ ಶಬ್ದ ಶಾರ್ಕ್ಗೆ ಕೇಳಿದ್ರೆ ಅದು ಕೇಳಿಸೋದೇ ಇಲ್ಲ. ಅದು ತನ್ನದೇ ಆದಂತಹ ಒಂದು ಸೌಂಡ್ ವೇವ್ಸ್ ನ ಯೂಸ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ನಮ್ ತರ ಶಬ್ದ ಕೇಳಿಸಲ್ಲ, ನಮ್ ತರ ಸಂಗೀತ ಅದಕ್ಕೆ ಕೇಳಿಸಲ್ಲ, ಹಾವಿಗೆ ನಮ್ ಸಂಗೀತ ಕೇಳಿಸಲ್ಲ. ಅದೆಲ್ಲ ಭ್ರಮೆ ನಾವು ಇಟ್ಕೊಂಡಿರೋದು. ಹಾಗಾದ್ರೆ ನಮ್ ಇಂದ್ರಿಯಗಳು, ಮನಸ್ಸು ಮತ್ತೆ ಮೆದುಳು ನಮಗೆ ಸತ್ಯವನ್ನ ಸೃಷ್ಟಿ ಮಾಡ್ಕೊಡ್ತಾ ಇದೆ. ಈಗ ಮತ್ತೊಂದು ಭ್ರಮೆಗೆ ಹೋಗ್ತಾ ಇದ್ದೀವಿ. ಬೆಳಕು, ಸೂರ್ಯನ ಬೆಳಕು 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್ಗಳಷ್ಟು ದೂರ ಹೋಗುತ್ತೆ. 1 ಸೆಕೆಂಡಿಗೆ 3 ಲಕ್ಷ ಕಿಲೋಮೀಟರ್. ಯಾವ ವೇಗ ಗಮನಿಸಿ ನೋಡಿ. 60 ಸೆಕೆಂಡ್ಗೆ 1 ನಿಮಿಷ, 3 ಲಕ್ಷ ಇಂಟು 60 ಅಂದ್ರೆ ಎಷ್ಟು ದೂರ? 1 ನಿಮಿಷಕ್ಕೆ. 1 ನಿಮಿಷಕ್ಕೆ ಅಷ್ಟು ದೂರ ಅಂದ್ರೆ 1 ಗಂಟೆಗೆ ಎಷ್ಟು ದೂರ? 1 ದಿವಸಕ್ಕೆ ಎಷ್ಟು ದೂರ? ಬೆಳಕು ಅತ್ಯಂತ ವೇಗವಾಗಿ ಚಲಿಸುತ್ತೆ. ಈಗ ಅಷ್ಟು ವೇಗವಾಗಿ ಚಲಿಸದೇ ಇದ್ದಿದ್ರೆ ಏನಾಗ್ತಿತ್ತು ಗೊತ್ತಾ? ನಾವು ರಸ್ತೆಗೆ ಇಳಿದ್ರೆ ಅಲ್ಲೆಲ್ಲೋ ಆಟೋ ರಿಕ್ಷಾ ಬರ್ತಾ ಇದೆ, ಒಂದು 15 ಅಡಿ ದೂರದಲ್ಲಿ. ಬೆಳಕು ಸೆಕೆಂಡಿಗೆ 1/2 ಅಡಿ ಚಲಿಸುತ್ತೆ ಅಂತ ಇಟ್ಕೊಳ್ಳಿ. ಅವ್ನು ನನ್ನ ಕಣ್ಣಿಗೆ ಕಾಣೋ ಹೊತ್ತಿಗೆ ಅವ್ನು ನನ್ನ ಗಾಡಿಗೆ ಬಂದು ಹೊಡೆದಿರ್ತಾನೆ, ನಾನು ಅವನ ಗಾಡಿಗೆ ಹೋಗಿ ಹೊಡೆದಿದ್ದೆ. ಹೌದಾ ಅಲ್ವಾ? ಅರ್ಥ ಆಗ್ತಿದ್ಯಾ ಇದು? ಬೆಳಕು ಅಷ್ಟು ವೇಗವಾಗಿ ಚಲಿಸ್ತಾ ಇರೋದ್ರಿಂದ ತಕ್ಷಣ ನಾನು ನೋಡ್ತೀನಿ ಯಾವ ವೇಗ ಅದು. 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ ಅಂತ ಅಂದ್ರೆ ಎಂತಹ
ಅಂತ ವೇಗದ ಒಂದು ವಾಹನ, ಅದರಲ್ಲಿ 1% ವೇಗ ಹೊಂದಿರೋ ಒಂದು ವಾಹನವನ್ನು ಸಹ ನಾವು ಇನ್ನೂ ತಯಾರು ಮಾಡಕ್ ಸಾಧ್ಯ ಆಗಿಲ್ಲ. ಈ ವೇಗದಲ್ಲಿ ಚಲಿಸುವ ಬೆಳಕು ಸೂರ್ಯನಿಂದ ಭೂಮಿಗೆ ಬರ್ಬೇಕಂದ್ರೆ 8 ನಿಮಿಷ ಬೇಕು. ಹಾಗಾದ್ರೆ ಬೆಳಿಗ್ಗೆ ಸೂರ್ಯ ಹುಟ್ಟತಾನಲ್ಲ, ಅವ್ನು ನಿಮ್ಗೆ ಕಾಣಿಸ್ತಾನೆ. ಅವ್ನು ನಿಮ್ಗೆ ಕಾಣಿಸ್ಬೇಕಂತಂದ್ರೆ ಅಲ್ಲಿಂದ ಹೊರಟ ಬೆಳಕು ಎಷ್ಟೊತ್ತು ಟೈಮ್ ತಗೊಳುತ್ತೆ ಭೂಮಿಗೆ ಬರಕ್ಕೆ? 8 ನಿಮಿಷದ ಹಿನ್ನೆಲೆನೆ ಅವ್ನು ಹುಟ್ಟಿರ್ತಾನೆ. ಆದ್ರೆ ನಿಮಗ್ ಕಾಣಿಸ್ತಿರೋದು ಕಾರಣ 3 ಲಕ್ಷ ಕಿಲೋಮೀಟರ್ ಸೆಕೆಂಡಿಗೆ ವೇಗದಲ್ಲಿ ಚಲಿಸಿದ್ರು ಬೆಳಕು ಸೂರ್ಯ ಎಷ್ಟು ದೂರದಲ್ಲಿದ್ದಾನೆ ಅಂದ್ರೆ ಆ ಬೆಳಕು ನನ್ನನ್ನ ಬಂದು ಸೇರ್ಲಿಕ್ಕೆ ಭೂಮಿ ಮೇಲೆ 8 ನಿಮಿಷ ಬೇಕು. ಸೂರ್ಯ ಹುಟ್ಟಿದ ಮೇಲೆ 8 ನಿಮಿಷಕ್ಕೆ ಇಲ್ಲಿ ಬೆಳಕು ಬರುತ್ತೆ. ನಾನು ಉಷಾ ವಂದನೆಯನ್ನ ಮಾಡ್ತೇನೆ. ಸೂರ್ಯ ಹುಟ್ಟಿದಾಗ ಅವನ 8 ನಿಮಿಷ ಮೊದಲೇನೆ ನಿಜವಾಗ್ಲೂ ಬಿಟ್ಟಿದ್ದಾನೆ ಅವನು. ಮತ್ತೆ ಸೂರ್ಯಾಸ್ತದ ಟೈಮ್ ನಲ್ಲಿ ಏನಾಗತ್ತೆ, ಸೂರ್ಯ ಮುಳುಗ್ಬಿಡ್ತಾನೆ. ಮುಳುಗಿದ ಮೇಲೂ 8 ನಿಮಿಷ ಇರ್ತಾನೆ. ನಮಗೇನಾಗ್ತಿರುತ್ತೆ, ಬೆಳಕು ಬರ್ತಾನೆ ಇರುತ್ತೆ. ನಾವು ಇನ್ನ ಸೂರ್ಯಾಸ್ತ ಆಗ್ಲಿಲ್ಲ ಅಂತ ಅನ್ಕೊಂಡಿರ್ತೇವೆ. ಸೂರ್ಯಾಸ್ತ 8 ನಿಮಿಷ ಮೊದಲೇ ಆಗೋಗಿರುತ್ತೆ. ಕಾರಣ ಬೆಳಕು ಅಲ್ಲಿಂದ ಇಲ್ಲಿಗೆ ಬರ್ಲಿಕ್ಕೆ ಏನಾಗತ್ತೆ, 8 ನಿಮಿಷ ಟೈಮ್ ತಗೊಳುತ್ತೆ. ಹಾಗಾದ್ರೆ ಭೂಮಿಗೂ ಸೂರ್ಯನಿಗೂ ಮಧ್ಯೆ ದೂರ ಎಷ್ಟು ಅಂತಂದ್ರೆ 8 ಲೈಟ್ ಮಿನಿಟ್ಸ್. 8 ಜ್ಯೋತಿರ್ನಿಮಿಷಗಳಷ್ಟು ದೂರ ಇದೆ ಪೃಥ್ವಿಗೂ ಸೂರ್ಯನಿಗೂ ಮಧ್ಯೆ. ವಿಜ್ಞಾನಿಗಳು ಸಾಕಷ್ಟು ಸಂಶೋಧನೆಯನ್ನ ಮಾಡಿ ಹೇಳ್ತಾರೆ, ನಮ್ಗೆ ತುಂಬಾ ದೂರದಲ್ಲಿರೋ ಗ್ರಹ ಯಾವುದು ಸೌರವ್ಯೂಹದಲ್ಲಿ? ಬಹಳ ದೂರದಲ್ಲಿರೋ ಗ್ರಹ ಪ್ಲೂಟೋ ತುಂಬಾ ದೂರದಲ್ಲಿರೋ ನಕ್ಷತ್ರ. ಸೂರ್ಯನ ಬೆಳಕು ಪ್ಲೂಟೋಗೆ ಹೋಗ್ಲಿಕ್ಕೆ 5.5 ಗಂಟೆ ಬೇಕಂತೆ. ಅಂದ್ರೆ ಪ್ಲೂಟೋಗೆ ಸೂರ್ಯ ಹುಟ್ಟಿದ ಮೇಲೆ ಸೂರ್ಯ ಕಾಣಿಸೋದು ಎಷ್ಟು ಗಂಟೆ ಆದ್ಮೇಲೆ? ಬ್ಲಾಕ್ ಫೇಸ್. ಅದು ಸೂರ್ಯ ಮುಳುಗಿದ ಮೇಲೂ ಪ್ಲೂಟೋಗೆ ಎಷ್ಟು ಹೊತ್ತು ಕಾಣಿಸ್ತಾನೆ ಇರ್ತಾನೆ ಸೂರ್ಯ? 5.5 ಗಂಟೆ ಕಾಣಿಸ್ತಾನೆ. ಏನಪ್ಪ ಇದು, ಎಂತ ದಿಗ್ಭ್ರಾಂತಿಯನ್ನ ಉಂಟು ಮಾಡುವಂತಹ ವಿಷಯ ಇದು. ಶುಕ್ರ ಗ್ರಹ ಮರ್ಕ್ಯೂರಿ 3.2 ನಿಮಿಷ ಬೇಕದಕ್ಕೆ. ಗುರುಗ್ರಹಕ್ಕೆ ಹೋಗ್ಲಿಕ್ಕೆ ಜೂಪಿಟರ್ 43 ನಿಮಿಷ ಬೇಕು. ಗುರುಗ್ರಹಕ್ಕೆ ಸೂರ್ಯನ ಬೆಳಕು ಹೋಗ್ಲಿಕ್ಕೆ. ಅಂದ್ರೆ ಸೂರ್ಯ ಹುಟ್ಟಿದ ಮೇಲೆ 43 ನಿಮಿಷ ಆಗ್ಬೇಕು ಅಲ್ಲಿ ಸೂರ್ಯೋದಯ ಕಾಣಿಸಕ್ಕೆ. ಏನಪ್ಪ ಇದು? ನಾನ್ ನೋಡ್ತೀನಿ ಸೂರ್ಯಾಸ್ತ, ಸೂರ್ಯೋದಯ, ಪೂಜೆ ಮಾಡ್ತೀನಿ, ಎಲ್ಲ ಮಾಡ್ತೀನಿ. ಆದ್ರೆ ನನ್ನ ಸಮಯದ ಲೆಕ್ಕಾಚಾರನೇ ಏನಾಗ್ತಿದೆ, ಪೂರ್ತಿ ಬದಲಾಗ್ತಾ ಇದೆ. ಭ್ರಮೆ ಅಲ್ವಾ ಇದು ಅಂತ ನಮ್ಗೆ ಅನ್ಸುತ್ತೆ. ಸೊ ಈಗ ಇನ್ನೊಂದು ಬಹಳ ದಿಗ್ಭ್ರಮೆ ಉಂಟು ಮಾಡುವಂತಹ ವಿಷಯ, ಡೈನೋಸಾರ್ಗಳ ಹೆಸರು ಕೇಳಿದಿರಲ್ಲ ನೀವು? ನೀವೆಲ್ಲ ಪಿಕ್ಚರ್ಗಳಲ್ಲಿ ಡೈನೋಸಾರ್ಗಳನ್ನ ನೋಡಿದಿರಲ್ವಾ? ದೊಡ್ಡ ಜೀವಿಗಳು. ಒಂದು ಕಾಲದಲ್ಲಿ ಇದ್ದು ಈ ಸರೀಸೃಪಗಳು. ಭೂಮಿಯ ಮೇಲೆ 65 ಮಿಲಿಯನ್ ವರ್ಷಗಳ ಹಿಂದೆ ಸರೀಸೃಪಗಳಾದಂತ ಡೈನೋಸಾರ್ಗಳಿದ್ದು. ಆಗ ಒಂದು ದೊಡ್ಡ ಉಲ್ಕೆ ಭೂಮಿ ಮೇಲೆ ಬಿತ್ತು, ಸರ್ವನಾಶ ಹೇಳಿ ಹೆಸರಿಲ್ಲದಂತೆ ಸರೀಸೃಪಗಳು ನಾಶವಾಗುತ್ತೆ. ಆಮೇಲೆ ಮನುಷ್ಯ ಹುಟ್ಟಿದ್ದು. ಇರ್ಲಿ, 65 ಮಿಲಿಯನ್ ಅಂದ್ರೆ ದಶಲಕ್ಷ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಡೈನೋಸಾರ್ಗಳು ಬದುಕಿದ್ದು. ಆಗ ಮನುಷ್ಯನ ಕುರುಹೇ ಇಲ್ಲ, ಮನುಷ್ಯ ಹುಟ್ಟಿರ್ಲಿಲ್ಲ, ಮನುಷ್ಯ ಸೃಷ್ಟಿಯೇ ಆಗಿರ್ಲಿಲ್ಲ. ಈಗ ಡೈನೋಸಾರ್ಗಳನ್ನ ನೋಡ್ಬೋದಾ? ಬದುಕಿರೋ ಡೈನೋಸಾರ್ಗಳನ್ನ ಮ್ಯೂಸಿಯಂ ಅಲ್ಲಿ ನೋಡ್ತೀರಿ, ಪಿಕ್ಚರ್ಗಳಲ್ಲಿ ನೋಡ್ತೀರಿ. ಆದ್ರೆ ನಾನ್ ನಿಮ್ಮನ್ನ ಒಂದು ಭ್ರಮೆ ಅಲ್ಲ, ಅದು ಸತ್ಯ, ಆದ್ರೆ ನಮಗ್ ಭ್ರಮೆಯ ತರ ಕಾಣಿಸುತ್ತೆ. ಆ ಲೋಕಕ್ಕೆ ಕರ್ಕೊಂಡು ಹೋಗ್ತೀವಿ. ಈಗ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆಕಾಶದಲ್ಲಿ ದೂರದಲ್ಲಿ ನಕ್ಷತ್ರಗಳಿವೆ, ಗ್ರಹಗಳಿವೆ. ನಾವು ವಾಸ ಮಾಡುವಂತಹ ಈ ಮಿಲ್ಕಿ ವೇ ಇದೆಯಲ್ಲ, ಕ್ಷೀರಪಥ, 400 ಬಿಲಿಯನ್ ನಕ್ಷತ್ರಗಳಿವೆ. 400 ಬಿಲಿಯನ್ ಅಂದ್ರೆ 40,000 ಕೋಟಿ ನಕ್ಷತ್ರಗಳು ಬರೀ ಮಿಲ್ಕಿ ವೇನಲ್ಲಿದೆ. ಇಂತಹ ಮಿಲ್ಕಿ ವೇಗಳು 10 ಟ್ರಿಲಿಯನ್ಸ್ ಆರ್ ದೇರ್. 10 ಟ್ರಿಲಿಯನ್ಸ್. ಟ್ರಿಲಿಯನ್ ಅಂತ ಅಂದ್ರೆ 1,000 ಕೋಟಿ. ಎಷ್ಟು ವಿಶಾಲವಾದ ಜಗತ್ತು. ಬಹಳ ದೂರದ ತನಕ ಗ್ರಹಗಳು, ನಕ್ಷತ್ರಗಳು ಹರಡಿಕೊಂಡಿವೆ. ನಮ್ಮಿಂದ 60 ಮಿಲಿಯನ್ ಜ್ಯೋತಿ ವರ್ಷಗಳಷ್ಟು ದೂರದಲ್ಲೂ ಸಹ ನಕ್ಷತ್ರಗಳಿವೆ, ಗ್ರಹಗಳಿವೆ.
ಏನು 60 ಮಿಲಿಯನ್ ಜ್ಯೋತಿ ವರ್ಷಗಳು ಅಂದ್ರೆ ಅದು ದೂರ. ಆ ದೂರದ ಅರ್ಥ ಏನ್ ಗೊತ್ತಾ? ಸೂರ್ಯನ ಬೆಳಕು ಭೂಮಿಗೆ ಬಡಿದು ಭೂಮಿಯಿಂದ ಆ ದೂರದ ಗ್ರಹಕ್ಕೆ ಹೋಗ್ಲಿಕ್ಕೆ 60 ಮಿಲಿಯನ್ ವರ್ಷಗಳು ಬೇಕು. ಆರ್ ಯು ಫಾಲೋಯಿಂಗ್ ಮೀ? ಆರ್ ಯು ಅಂಡರ್ಸ್ಟ್ಯಾಂಡಿಂಗ್ ಮೀ? ಬೆಳಕಿನ ವೇಗ ಎಷ್ಟು? ಸೆಕೆಂಡಿಗೆ ಎಷ್ಟು ದೂರದಲ್ಲಿ ಗ್ರಹಗಳಿದೆ ಅಂದ್ರೆ ಅರ್ಥ ಮಾಡ್ಕೊಳ್ಳೋಣ. ಈ 60 ಮಿಲಿಯನ್ ಜ್ಯೋತಿ ವರ್ಷಗಳಷ್ಟು ದೂರದಲ್ಲೂ ಗ್ರಹಗಳಿವೆ, ನಕ್ಷತ್ರಗಳಿವೆ. ಅಂತ ಯಾವುದಾದ್ರೂ ದೂರದ ಗ್ರಹ ಇದೆ. ಇಲ್ಲಿಂದ ಬೆಳಕಲ್ಲಿ ಹೋಗ್ಲಿಕ್ಕೆ ಎಷ್ಟು ಟೈಮ್ ತಗೊಳುತ್ತೆ? 60 ದಶಲಕ್ಷ ಜ್ಯೋತಿರ್ವರ್ಷ, ಅಷ್ಟು ವರ್ಷಗಳ ಕಾಲ ತಗೊಳುತ್ತೆ. ಹಾಗಾದ್ರೆ ನಾನ್ ಅಕಸ್ಮಾತ್ ಜಸ್ಟ್ ಕಲ್ಪನೆ ಮಾಡ್ಕೊಳ್ಳಿ. ದಿಸ್ ಇಸ್ ಹೌ ಸೈನ್ಸ್ ವರ್ಕ್ಸ್. ಐನ್ಸ್ಟೈನ್ ಯೂಸ್ ಟು ವರ್ಕ್ ಲೈಕ್ ದಿಸ್. ಐನ್ಸ್ಟೈನ್ ಏನ್ ಯೋಚನೆ ಮಾಡ್ತಿದ್ದಂತೆ ಗೊತ್ತಾ? ಚಿಕ್ಕ ವಯಸ್ಸಿನಲ್ಲಿ ಇದ್ದಾಗ ನಾನು ಬೆಳಕಿನ ಕಿರಣದ ಮೇಲೆ ಕುಳಿತುಕೊಂಡು ಸವಾರಿ ಮಾಡಿದ್ರೆ ಏನಾಗುತ್ತೆ? ಅವ್ನು ಯೋಚನೆ ನೋಡಿ, ಒಂದು ಬೆಳಕು 3 ಲಕ್ಷ ಕಿಲೋಮೀಟರ್ಗಳ ವೇಗದಲ್ಲಿ ಹೋಗುತ್ತೆ. ನಾನು ಅಂತ ಒಂದು ಕಿರಣದ ಮೇಲೆ ಕುತ್ಕೊಂಡು ಸವಾರಿ ಮಾಡಿದ್ರೆ ನಾನು ಏನಾಗುತ್ತೆ? ಕಾಲ ನಿಂತು ಹೋಗುತ್ತೆ. ಕಾಲ ನಿಂತು ಹೋಗುತ್ತೆ ಅಂದ್ರೆ ಹಿ ವಿಲ್ ಗೋ ಬಿಯಾಂಡ್ ಟೈಮ್. ಟೈಮ್ ಟಿಕ್ ಆಗಲ್ಲ. ಅವನ ವಯಸ್ಸೇ ಆಗಲ್ಲ. ಬೆಳಕಿನ ವೇಗದಲ್ಲಿ ಹೋದ್ರೆ ಯಾರಾದ್ರೂ ಒಂದು ಕ್ಷಣ ಕೂಡ ಜಾಸ್ತಿ ಆಗಲ್ಲ ಆಯಸ್ಸು. ನೀನು ವಾಪಸ್ ಹಿಂತಿರುಗಿ ಬಂದ್ರು ಭೂಮಿಗೆ 100-200 ವರ್ಷಗಳ ಹಿಂದೆ ಬಂದ್ರು, ಈಗ ಹೋದಾಗ ಹೆಂಗಿದ್ಯೋ ಬಂದಾಗೋ ನೀನು ಅದು ಟೈಮ್ ಸ್ಟಾಪ್ಸ್ ಟಿಕಿಂಗ್. ಇರ್ಲಿ. ಈಗ ಅಂತ 60 ಮಿಲಿಯನ್ ಜ್ಯೋತಿ ವರ್ಷಗಳ ದೂರದಲ್ಲಿ ಒಂದು ಗ್ರಹ ಇದೆ. ಆ ಗ್ರಹದಲ್ಲಿ ನಾನ್ ಬದುಕಿ. ಜಸ್ಟ್ ಇಮ್ಯಾಜಿನ್. ಈಗ ಅವ್ನಿಗೆ ಏನ್ ಕಾಣಿಸ್ತದೆ? ಭೂಮಿಯಿಂದ 60 ಮಿಲಿಯನ್ ವರ್ಷಗಳ ಹಿಂದೆ ಹೊರಟ ಬೆಳಕಿನ ಕಿರಣ ಏನಾಗ್ತಿದೆ? ಈಗ ಹೋಗಿ ಅಲ್ಲಿ ಸೇರ್ತಾ ಇದೆ. 60 ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ಮೇಲೆ ಏನು ವಾಸ ಮಾಡ್ತಿದ್ವು? ಆ ಡೈನೋಸಾರ್ಗಳಿಗೆ ಬಡಿದ ಸೂರ್ಯನ ಬೆಳಕು ಏನಾಗಿದೆ? ಈಗ ಹೋಗಿ ಆ ಗ್ರಹಗಳನ್ನ ತಲುಪಿದೆ. ಅವನಿಗೆ ಏನ್ ಕಾಣಿಸ್ತಿದೆ? ಭೂಮಿಯಲ್ಲಿ ಡೈನೋಸಾರ್ಗಳು ಕಾಣಿಸ್ತಿದೆ. Are you following me? Yes. How many of you are following me? Please raise your hands. Please raise your hands. Okay. ಬೆಳಕಿನ ವೇಗ ಅಷ್ಟು ಅದ್ಭುತವಾದದ್ದು. ಈಗ ಸಮಸ್ಯೆ ಏನಂತಂದ್ರೆ, ನಾವು ಈ ಎತ್ತರದ ವಿಚಾರಗಳ ಕಡೆ ವೈಜ್ಞಾನಿಕವಾಗೂ ಹೋಗಲ್ಲ, ಆಧ್ಯಾತ್ಮಿಕವಾಗೂ ಹೋಗಲ್ಲ, ತತ್ವಶಾಸ್ತ್ರದ ಮುಖಾಂತರನೂ ಹೋಗಲ್ಲ. ನಮ್ ಪ್ರಜ್ಞೆ ಯಾವಾಗ್ಲೂ ಎಲ್ಲಿರುತ್ತೆ? ಕೆಳಗಿನ ಮಟ್ಟದಲ್ಲಿ. ಏನ್ ಆಲೋಚನೆ ಮಾಡ್ತಾ ಇರ್ತೀವಿ? ಬೆಳಿಗ್ಗೆ ತಿಂಡಿಗೆ ಮಸಾಲೆ ದೋಸೆ ಮಾಡ್ಬೇಕಾ, ರವಾ ದೋಸೆ ಮಾಡ್ಬೇಕಾ? ರಾತ್ರಿ ಊಟಕ್ಕೆ ತಂಬುಳಿ ಮಾಡ್ಲಾ, ಇಲ್ಲ ತರಕಾರಿಗಳೆಲ್ಲ ಹಾಕಿ ಹುಳಿ ಮಾಡ್ಲಾ? ಇಲ್ಲೇ ಇರ್ತದೆ. ಭಗವಂತ ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಜ್ಞಾನ ಯೋಗದಲ್ಲಿ, ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ ತತ್ ಸ್ವಯಂ ಯೋಗ ಸಂಸಿದ್ಧ ಕಾಲೇನಾತ್ಮನಿ ನಿಂದತಿ. ನಹಿ ಜ್ಞಾನೇನ ಸದೃಶಂ ಪವಿತ್ರಮಿಹ ವಿದ್ಯತೆ. ಜ್ಞಾನಕ್ಕಿಂತ ಮಿಗಿಲಾದದ್ದು ಮತ್ತೊಂದು ಇಲ್ಲಪ್ಪ. ಈ ಜಗತ್ತಿನಲ್ಲಿ ಬಹಳ ಶಕ್ತಿ ಇರೋದು ಜ್ಞಾನಕ್ಕೆ. ಆ ಜ್ಞಾನವನ್ನ ಸಂಪಾದಿಸಿದಾಗಲೇ ನಮಗೆ ಉನ್ನತ ವಿಚಾರಗಳು ಗೊತ್ತಾಗೋದು. ಈಗ 60 ಮಿಲಿಯನ್ ಜ್ಯೋತಿ ವರ್ಷಗಳ ಆಚೆ ಇರುವಂತ ಒಂದು ಗ್ರಹದಲ್ಲಿ ನಾನಿದ್ರೆ ನನಗೆ ಡೈನೋಸಾರ್ಗಳು ಕಾಣಿಸುತ್ತವೆ, ಬದುಕಿರೋ ಡೈನೋಸಾರ್ಗಳು ಕಾಣಿಸುತ್ತವೆ. ಈಗ ಈ ಭೂಮಿ ಸತ್ತೋದ ಮೇಲೂ, ಅಂದ್ರೆ ಭೂಮಿ ನಿರ್ಗಮಿಸಿದ ಮೇಲೂ 60 ದಶಲಕ್ಷ ವರ್ಷಗಳ ಕಾಲ ಭೂಮಿಯ ಚಿತ್ರ ಅಲ್ಲಿಗೆ ಸೊ ದಿಸ್ ಇಸ್, ಇದು ದಿಗ್ಭ್ರಮೆ ಹುಟ್ಟಿಸುವಂತಹ ಪ್ರಪಂಚ ಇದು. ಭೂಮಿಯನ್ನು 60 ಮಿಲಿಯನ್ ವರ್ಷಗಳ ಹಿಂದೆ ಬಿಟ್ಟ ಬೆಳಕು ಈಗ ಆ ಗ್ರಹವನ್ನ ಹೋಗಿ ತಲುಪುತ್ತಿದೆ. 60 ಮಿಲಿಯನ್ ವರ್ಷಗಳ ಹಿಂದೆ ಈ ಭೂಮಿಯ ಮೇಲೆ ಡೈನೋಸಾರ್ಗಳಿತ್ತು. ಈಗ ಆ ಜೀವಿಗೆ ಅಲ್ಲಿ ಕುಳಿತುಕೊಂಡು ಡೈನೋಸಾರ್ಗಳು ಕಾಣಿಸ್ತಾ ಇದ್ದಾರೆ. ಆದ್ರೆ ಸತ್ಯ, ಇದು ಸತ್ಯ. ಇದು ನಮಗೆ ಭ್ರಮೆ, ಇದು ಭ್ರಮೆಯಾಗಿ ಕಾಣಿಸುತ್ತೆ. ಇದು ಸತ್ಯ. ಸತ್ಯವನ್ನ ಅಸತ್ಯ, ಅಸತ್ಯವನ್ನ ಸತ್ಯ ಅಂತ ಕಾಣೋದೇ ಭ್ರಮೆ. ನೋಡಿ, ಭೂಮಿ ಎಷ್ಟು ನಿಶ್ಚಲವಾಗಿ ನಿಂತಿದೆ. ಇಲ್ಲಿ ಸೆಕೆಂಡಿಗೆ 30 ಮೈಲಿ ವೇಗದಲ್ಲಿ ಚಲಿಸುತ್ತಿದೆ. ಭೂಮಿ ಬುಗುರಿ ತರ ಸುತ್ತಾ ಇದೆ. ನಿಮಗೆ ಗೊತ್ತಾಗ್ತಿದ್ಯಾ ಅದು? ಇಲ್ಲ.
ಸೆಕೆಂಡಿಗೆ 30 ಮೈಲಿ ವೇಗದಲ್ಲಿ ಸುತ್ತಿದೆ ಅಂದ್ರೆ ನಿಮಿಷಕ್ಕೆ ಎಷ್ಟು ವೇಗ, ಗಂಟೆಗೆ ಎಷ್ಟು ವೇಗ, ಯಾವ ವೇಗದಲ್ಲಿ ಈ ಬುಗುರಿ ಸುತ್ತಾ ಇದೆ, ಆಕಾಶದಲ್ಲಿ ತಿರುಗ್ತಾ ಇದೆ, ನನಗೊಂದಿಷ್ಟು ಗೋಚರವಾಗ್ತಿಲ್ಲ. ಭೂಮಿ ತನ್ನ ಅಕ್ಷದ ಮೇಲೆ ಈ ವೇಗದಲ್ಲಿ ಸುತ್ತುತ್ತೆ, ಆದರೆ ಸೂರ್ಯನ ಸುತ್ತಲೂ ಮತ್ತೊಂದು ವೇಗದಲ್ಲಿ ಸುತ್ತುತ್ತೆ. ಸೂರ್ಯ ಸುಮ್ಮನೆ ನಿಂತಿಲ್ಲ, ಸೂರ್ಯ ಅವನೊಂದು ವೇಗದಲ್ಲಿ ಸುತ್ತಾ ಇದ್ದಾನೆ. ಅವನು ನೋಡಿ ಸೂರ್ಯ ಯಾವ ವೇಗದಲ್ಲಿ ಸುತ್ತಾ ಇದ್ದಾನೆ ಅಂದ್ರೆ, ಅವರ್ ಸೋಲಾರ್ ಸಿಸ್ಟಮ್ ಈಸ್ ಮೂವಿಂಗ್ ಅಟ್ ಎ ಸ್ಪೀಡ್ ಆಫ್ 5,15,000 miles per hour. ಸೌರವ್ಯೂಹ ಸೂರ್ಯನ ಜೊತೆ ಸೇರಿ 5,15,000 ಕಿಲೋಮೀಟರ್ಗಳು ಗಂಟೆಗೆ ಆ ವೇಗದಲ್ಲಿ ಸೂರ್ಯ ಸುತ್ತುತ್ತಿದ್ದಾನೆ. ಯಾರು ಸುತ್ತುತ್ತಿದ್ದಾನೆ? ಸೂರ್ಯ. ಸೂರ್ಯ ಮಿಲ್ಕಿ ವೇ ಕ್ಷೀರಪಥವನ್ನ ಸುತ್ತಾ ಇದ್ದಾನೆ. ಕ್ಷೀರಪಥ ಏನನ್ನ ಸುತ್ತುತ್ತಾ ಇದೆ? ಕ್ಷೀರಪಥ ಆಂಡ್ರೋಮೆಡಾ ಅನ್ನೋ ಇನ್ನೊಂದು ಗ್ಯಾಲಕ್ಸಿಯನ್ನ ಸುತ್ತುತ್ತಾ ಇದೆ. ಆಂಡ್ರೋಮೆಡಾ ಏನ್ ಮಾಡ್ತಿದೆ? ಅದು ಮಿಲ್ಕಿ ವೇ ಅನ್ನ ಸುತ್ತಾ ಇದೆ. ಅಂದ್ರೆ ಆಕಾಶದಲ್ಲಿ ಎಲ್ಲರೂ ಡಾನ್ಸ್ ಮಾಡ್ತಿದ್ದಾರೆ. ಯಾರ್ಯಾರು ಡಾನ್ಸ್ ಮಾಡ್ತಿದ್ದಾರೆ? ಭೂಮಿ ತನ್ನ ವೇಗಕ್ಕೆ ತಾನ್ ಡಾನ್ಸ್ ಮಾಡುತ್ತೆ, ಚಂದ್ರ ತನ್ನ ವೇಗದಲ್ಲಿ ತಾನ್ ಡಾನ್ಸ್ ಮಾಡ್ತಾನೆ. ಭೂಮಿ ಚಂದ್ರ ಸೂರ್ಯನ ಸುತ್ತಲೂ ಡಾನ್ಸ್ ಮಾಡಿದ್ರೆ ಸೂರ್ಯ ಏನ್ ಮಾಡ್ತಾನೆ? ಕ್ಷೀರಪಥದಲ್ಲಿ ಡಾನ್ಸ್ ಮಾಡ್ತಾನೆ. ಕ್ಷೀರಪಥ ಆಂಡ್ರೋಮೆಡಾ ಸುತ್ತಲೂ ಸುತ್ತುತ್ತೆ, ಆಂಡ್ರೋಮೆಡಾ ಕ್ಷೀರಪಥ ಸುತ್ತಲೂ ಸುತ್ತುತ್ತೆ. ಇಂತಹ ಅದ್ಭುತವಾದಂತ ಜಗತ್ತಿದು. ಆದ್ರೆ ಇದು ಯಾವ ಚಲನೆಯೂ ನಮಗೆ ವಿಜ್ಞಾನ. ಇದು ವಿಜ್ಞಾನ. ನೋಡಿ, ಇಲ್ಲಿ ಇಸ್ರೋ ಸೈಂಟಿಸ್ಟ್ ಕೂತಿದ್ದಾರೆ. ನಾನೇನಾದ್ರೂ ತಪ್ಪು ಹೇಳ್ತಿದ್ರೆ ಅವ್ರಿಗೆ ಇಮಿಡಿಯೇಟ್ಲಿ ನನ್ನ ತರಾಟೆಗೆ ತಗೊಳ್ತಾರೆ. ಹೌದಾ ಇಲ್ವಾ ರಾಮಚಂದ್ರ ಅವರೇ? ಡೆಫಿನೆಟ್ಲಿ. ಇಸ್ರೋ ರಿಟೈರ್ಡ್ ಸೈಂಟಿಸ್ಟ್ ಅವರು. ಐ ಆಮ್ ಟಾಕಿಂಗ್ ಇನ್ ಫ್ರಂಟ್ ಆಫ್ ದ ರಿಸರ್ಚರ್, a scientist from ISRO. We are moving in fifth movement, fifth direction. Fifth time we have already. 5 ಬಾರಿ ಕ್ಷೀರಪಥವನ್ನ ಸುತ್ತಿ ಬಂದಿದೆ ಭೂಮಿ. ಇನ್ನು 5 ಬಾರಿ ಸುತ್ತುತ್ತೆ ಕ್ಷೀರಪಥವನ್ನ. ಕ್ಷೀರಪಥದಲ್ಲಿ ಎಷ್ಟು ನಕ್ಷತ್ರಗಳಿದೆ? 40,000 ಕೋಟಿ ನಕ್ಷತ್ರಗಳಿವೆ. 40,000 ಕೋಟಿ ನಕ್ಷತ್ರಗಳಲ್ಲಿ ನಮ್ಮ ಸೂರ್ಯ ಒಂದು ಕನಿಷ್ಠ ನಕ್ಷತ್ರ. ಯಾವುದೋ ಮೂಲೆಯಲ್ಲಿ ಎಲ್ಲೋ ಅಡಗಿ ಕುಳಿತಿರುವ ಒಂದು ಗುಪ್ತ ನಕ್ಷತ್ರ ಇದು. ಈ ನಕ್ಷತ್ರದ ಸುತ್ತಲೂ ಇರುವಂತಹ ಭೂಮಿ ಎಂಬ ಗ್ರಹದ ಮೇಲೆ ನಾವು ವಾಸ ಮಾಡ್ತಾ ಇದ್ದೀವಿ. ಈ ಭೂಮಿಯ ಮೇಲೆ ಎಷ್ಟೋ ಖಂಡಗಳಿವೆ. ಅದರಲ್ಲಿ ಒಂದು ಖಂಡ ಏಷ್ಯಾ. ಏಷ್ಯಾದಲ್ಲಿ ಎಷ್ಟೋ ದೇಶಗಳಿದೆ, ಅದರಲ್ಲಿ ಒಂದು ದೇಶ ಭಾರತ. ಭಾರತದಲ್ಲಿ ಎಷ್ಟೋ ಸ್ಟೇಟ್ಗಳಿದೆ, ಅದರಲ್ಲಿ ಒಂದು ಕರ್ನಾಟಕ. ಕರ್ನಾಟಕದಲ್ಲಿ ಎಷ್ಟೋ ರಾಜ್ಯ, ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಡಿಸ್ಟ್ರಿಕ್ಟ್ಗಳಿವೆ, ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ ಬ್ಯಾಂಗ್ಳೂರ್. ಬ್ಯಾಂಗ್ಳೂರ್ ಅರ್ಬನ್ ನಲ್ಲಿ ಎಷ್ಟೋ ಎಕ್ಸ್ಟೆನ್ಷನ್ ಗಳಿದೆ, ಅದರಲ್ಲಿ ಒಂದು ವಿಜಯನಗರ. ವಿಜಯನಗರದಲ್ಲಿ ಎಷ್ಟೋ ರಸ್ತೆಗಳಿವೆ, ಅದರಲ್ಲಿ ಎಷ್ಟೋ ಬಡಾವಣೆಗಳಿದೆ, ಅದರಲ್ಲಿ ಒಂದು ಬಡಾವಣೆ. ಇನ್ಕಮ್ ಟ್ಯಾಕ್ಸ್ ಲೇಔಟ್ ನಲ್ಲಿ ಎಷ್ಟೋ ರೋಡ್ಗಳಿದೆ, ಅದರಲ್ಲಿ ಒಂದು ರೋಡ್. ಆ ರೋಡ್ ನಲ್ಲಿ ಎಷ್ಟೋ ಮನೆಗಳಿದೆ, ಆ ಮನೆಗಳಲ್ಲಿ ಇತಿಹಾಸ. ನಾವು ಸಂಕಲ್ಪ ಮಾಡುವಾಗ ಹೇಳ್ತೀವಿ, ಕೇಳಿರ್ಬೋದು, ವೈವಸ್ವತ ಮನ್ವಂತರೆ ಕಲಿಯುಗೆ ಪ್ರಥಮ. ಇದೆಲ್ಲ ಸಂಕಲ್ಪ ಮಾಡುವಾಗ ಹೇಳ್ತೇವೆ ನಾವು. ನಾನ್ ಯಾರು ಅಂತ ತಿಳಿಸಕ್ಕೆ ನಾನು ಅಷ್ಟು ಪ್ರಮಾಣ ಹೇಳಬೇಕು. ಇಲ್ಲಾಂದ್ರೆ ನಾನ್ ಯಾರು ಅನ್ನೋದನ್ನ ನಾನು ಹೇಳಲಿಕ್ಕೂ ಸಾಧ್ಯ ಇಲ್ಲ. ನೋ ಐಡೆಂಟಿಟಿ ಅಟ್ ಆಲ್. ಓಕೆ, ಸೊ ನೀವು ಯಾವುದೋ ಹಳೆಯ ಬೂದಿಯಿಂದಾಗಿದ್ದೀರಿ, ನಕ್ಷತ್ರ ಸಿಡಿದ ಬೂದಿಯಿಂದಾಗಿದ್ದೀರಿ. ಇರ್ಲಿ, ಇಲ್ಲಿ ಕಾಣಿಸ್ತಿರೋ ಎಲ್ಲ ವಸ್ತುಗಳು ಎಲ್ಲಿಂದ ಬಂತು ಅಂದ್ರೆ, ದೇರ್ ವಾಸ್ ಎ ಸ್ಟಾರ್. ಕೋಟ್ಯಾಂತರ ವರ್ಷಗಳ ಹಿಂದೆ ಒಂದು ನಕ್ಷತ್ರ ಸಿಡಿದು ಬೂದಿಯಾಯಿತು. ಆ ಬೂದಿಯಿಂದ ನಮ್ಮ ಸೌರವ್ಯೂಹ ಸೃಷ್ಟಿಯಾಯಿತು. ಹಾಗಾದ್ರೆ ಸೌರವ್ಯೂಹದಲ್ಲಿ ಏನೇನಿದೆಯೋ ಅದೆಲ್ಲ ಆ ನಕ್ಷತ್ರದ ಬೂದಿ. ಆ ನಕ್ಷತ್ರ ಎಲ್ಲಿಂದ ಸೃಷ್ಟಿಯಾಯ್ತು? ಅದಕ್ಕೆ ಹಿಂದೆ ಯಾವುದೋ ಒಂದು ನಕ್ಷತ್ರ ಇತ್ತು, ಅದು ಬ್ಲಾಸ್ಟ್ ಆಗಿ ಎಕ್ಸ್ಪ್ಲೋಡ್ ಆಗಿ ಅದರ ಬೂದಿ ಬಂತು. ಆ ಬೂದಿಯಿಂದ ಆ ನಕ್ಷತ್ರ ಉತ್ಪತ್ತಿ ಆಯ್ತು. ಈಗ ಮುಂದೆ ನಮ್ಮ ಸೂರ್ಯನು ಇದೇ ರೀತಿ ಸೂಪರ್ ನೋವಾ ಅಂತ ಹೇಳ್ತೀವಿ. ಸೂಪರ್ ನೋವಾ ಅಂದ್ರೆ ಸೂರ್ಯನ ಆಯಸ್ಸು ಮುಗಿದ ಮೇಲೆ ಸೂರ್ಯ ಸ್ಫೋಟಗೊಳ್ಳುತ್ತಾನೆ. ಸ್ಫೋಟಗೊಂಡು ಬೂದಿ ಹೊರಗೆ ಚೆಲ್ಲುತ್ತೆ. ಆ ಬೂದಿಯಿಂದ ಮತ್ತೆ ಹೊಸ ಹೊಸ ನಕ್ಷತ್ರಗಳು ಹುಟ್ಟುತ್ತೆ. ಡಿ ವಿ ಗುಂಡಪ್ಪನವರ ಕಗ್ಗದಲ್ಲಿ ಬಹಳ ಸುಂದರವಾಗಿ ಬರೀತಾರೆ. ಏನಂತ ಹೇಳ್ತಾರೆ ಅಂದ್ರೆ, ಅವರು ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು, ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು, ಕ್ಷಿತಿ ಗರ್ಭ ಧರಿಸುವಳು ಮತ್ತುದಿಸುವುದು ಜೀವ, ಸತತ ಕೃಷಿಯ ಫಲವೋ ಪ್ರಕೃತಿ ಮಂಕುತಿಮ್ಮ.
ಋತುಚಕ್ರ ತಿರುಗುವುದು, ಕಾಲನೆದೆ ಮರುಗುವುದು. ಋತುಗಳು ಒಂದಾದ್ಮೇಲೆ ಒಂದು ಬರುತ್ತೆ. ಕಾಲನೆದೆ ಮರುಗುವುದು, ಮೃತ್ಯು ದೇವತೆ ಬಂದು ನಮ್ಮನ್ನು ಕರ್ಕೊಂಡು ಹೊಟ್ಟೋಗ್ಬಿಡ್ತಾರೆ. ಮೃತನ ಹುಲ್ಲಿಂದ ಸತ್ತೋದಂತ ಮನುಷ್ಯ ಭೂಮಿಗೆ ಸೇರ್ಕೊಂಡ್ ಬಿಡ್ತಾನೆ. ಅವನ ಸತ್ವದಿಂದ ಅಲ್ಲೇನ್ ಬೆಳೆಯುತ್ತೆ? ಹುಲ್ಲು. ಆ ಹುಲ್ಲನ್ನ ಏನ್ ಮಾಡುತ್ತೆ? ಮೃತನ ಮಣ್ಣಿಂದ ಹೊಸ ಹುಲ್ಲು ಚಿಗುರುವುದು. ಆ ಹೊಸ ಹುಲ್ಲನ್ನ ತಿಂದಂತಹ ಒಂದು ಪ್ರಾಣಿ ಗರ್ಭವನ್ನ ಬೆಳೆಸುತ್ತೆ. ಎಲ್ಲಿಂದ ಅಣು ಎಲ್ಲಿಗೆ ಹೋಯ್ತು? ನಾನು ಸತ್ತ ಮೇಲೆ ನನ್ನ ಅಣುಗಳು ಭೂಮಿಗೆ ಹೋಯ್ತು. ಭೂಮಿಗೆ ಹೋದಂತ ಅಣುಗಳಿಂದ ಹುಲ್ಲು ಬೆಳೀತು. ಆ ಹುಲ್ಲನ್ನ ತಿಂದಂತ ಒಂದು ಮೇಕೆ ಗರ್ಭ ಧರಿಸ್ತು. ಗರ್ಭ ಧರಿಸಿದ ಮೇಕೆ ಒಂದು ಮಗುವಿಗೆ ಜನ್ಮ ಕೊಡ್ತು. ಆ ಮಗು ಬೆಳೆದು ಆ ಮೇಕೆ ಮರಿ ಮುಂದೆ ಬೆಳೆದು ಅದು ಸತ್ತು ಹೋಯ್ತು. ಅದು ಸತ್ತು ಹೋದಾಗ ಆ ಅಣುಗಳು ಮತ್ತೆ ಏನಾಯ್ತು? ಹಾಗಾದ್ರೆ ನನ್ನಲ್ಲಿರೋ ಅಣು ನಿಮ್ಮಲ್ಲಿರೋ ಅಣು ಅವರಲ್ಲಿರೋ ನಾವು ಹತ್ರ ನಿಂತ್ಕೊಂಡು ಉಸಿರು ಬಿಟ್ಟರೆ ಕೋಟ್ಯಾಂತರ ಅಣುಗಳು ನನ್ನ ಲಂಗ್ಸ್ ಇಂದ ಹೊರಗೆ ಬರುತ್ತೆ. ಅದನ್ನ ಏನ್ ಮಾಡ್ತಾರೆ? ಪಕ್ಕದಲ್ಲಿರೋರು ಉಸಿರಾಡ್ತಾರೆ, ತಗೋತಾರೆ. ಅವ್ರು ಉಸಿರು ಬಿಟ್ಟಾಗ ಹಾಗಾದ್ರೆ ಅಣುಗಳು ಏನಾಗ್ತಿದೆ? ಹಾಗಾದ್ರೆ ನಾನು ಯಾರು? ನಾನು ಪ್ರತ್ಯೇಕ, ನಾನೇ ಬೇರೆ, ಇತರರೇ ಗಮನಿಸಿ ನೋಡಿ. ವಿಜ್ಞಾನ ಎಷ್ಟು ಚೆನ್ನಾಗಿ ವಿವರಿಸಿ ಹೇಳ್ತಾ ಇದೆ. ಇವತ್ತು ನನ್ನ ಒಳಗಡೆ ಇರುವಂತ ಜೀವಕೋಶಗಳಲ್ಲಿರುವಂತಹ ಕಣಗಳು ನಿನ್ನೆ ನಿಮ್ಮಲ್ಲೋ, ಅವರಲ್ಲೋ, ಇನ್ನೊಬ್ಬರಲ್ಲೋ, ಮತ್ತೊಬ್ಬರಲ್ಲೋ, ಯಾವ್ದೋ ಪ್ರಾಣಿಯಲ್ಲೋ, ಯಾವ್ದೋ ಸಸ್ಯದಲ್ಲೋ, ಮತ್ತೆಲ್ಲೋ ಇತ್ತು. ಅದು ಇವತ್ತು ಇಲ್ಲಿ ಬಂದಿದೆ. ಮುಂದೆ ಇನ್ಯಾರಲ್ಲೋ ಇನ್ನೆಲ್ಲ ಹೋಗುತ್ತೆ. ಅಣುಗಳಿಗೆ ಸಾವಿಲ್ಲ. ಕೋಟ್ಯಾಂತರ ವರ್ಷಗಳ ಕಾಲ ಅಣುಗಳು ಹಾಗೆ ಕಂಟಿನ್ಯೂ ಮಾಡುತ್ತೆ. ದಿಗ್ಭ್ರಮೆಯನ್ನು ಉಂಟು ಮಾಡುವಂತ ಪ್ರಪಂಚ. ಹಾಗಾದ್ರೆ ನಾವು ಸತ್ಯವನ್ನು ನಿರ್ಮಿಸಿಕೊಳ್ಳುತ್ತಿದ್ದೀವ ಅಥವಾ ಸತ್ಯ ಹೇಗಿದೆಯೋ ಹಾಗೆಯೇ ಗ್ರಹಿಸುತ್ತಿದ್ದೇವಾ? ಇದು ಫಂಡಮೆಂಟಲ್ ಕ್ವೆಶ್ಚನ್. ಸತ್ಯವನ್ನ ನಾನೇನ್ ಮಾಡ್ತಾ ಇದ್ದೀನಿ? ನಿರ್ಮಿಸಿಕೊಳ್ತಿದ್ದೀನ? ಅದು ಹೇಗಿದೆಯೋ ಹಾಗೆ ಗ್ರಹಿಸುತ್ತಿದ್ದೀನ? ಕರೆಕ್ಟ್ ಆಗಿ ಹೇಳಿ, ಏನನ್ಸುತ್ತೆ ನಿಮ್ಗೆ? ಅಂದ್ರೆ ವಿ ಆರ್ ಕನ್ಸ್ಟ್ರಕ್ಟಿಂಗ್ ದ ರಿಯಾಲಿಟಿ. I don't know the reality. I am constructing the reality. ಹೌದಾ ಅಲ್ವಾ? ಸತ್ಯವನ್ನು ಯಾವುದರಿಂದ ನಿರ್ಮಿಸಿಕೊಳ್ಳುತ್ತಿದ್ದೇವೆ? ಇಂದ್ರಿಯಗಳು, ಮೆದುಳು, ಮನಸ್ಸು, ಬುದ್ಧಿಯಿಂದ ನಿರ್ಮಿಸಿಕೊಳ್ಳುತ್ತಿದ್ದೇವೆ. ಹಾಗಾದರೆ ಇವೆಲ್ಲವೂ ಭ್ರಮೆ, ಭ್ರಾಂತಿಗಳೇ ಅಲ್ಲವೇ? ಆ ಪ್ರಶ್ನೆನ ನಾನು ಬಿಡ್ತೀನಿ. ಯು ಕ್ಯಾರಿ ದಿಸ್ ಕ್ವೆಶ್ಚನ್. ಹಾಗಾದ್ರೆ ಇದರಿಂದ ಪಾರಾಗೋದು ಹೇಗೆ? ಇದರಿಂದ ಪಾರಾಗಲಿಕ್ಕೆ ಒಂದು ವಿಧಾನ ಇದೆ. ಯಾವುದು? ನಾವು ಇಂದ್ರಿಯ, ಮನಸ್ಸು, ಬುದ್ಧಿಯನ್ನ ಮೀರಿ ಹೋಗೋದು ಯಾವಾಗ? ಏನ್ ಮಾಡಿದಾಗ? ಧ್ಯಾನ ಮಾಡುವಾಗ ನಮ್ಮ ಇಂದ್ರಿಯಗಳೇನಾಗುತ್ತೆ? ಇಂದ್ರಿಯಗಳು ಪೂರ್ತಿ ನಿಷ್ಕ್ರಿಯವಾಗಿರುತ್ತೆ. ಮೆದುಳು ಏನಾಗುತ್ತೆ? ಡೆಲ್ಟಾ ವೇವ್ಸ್ ಅಂತೀವಿ ನಾವು. ಡೆಲ್ಟಾ ವೇವ್ಸ್ ಹೊಟ್ಟೋಗುತ್ತೆ. ಡೆಲ್ಟಾ ವೇವ್ ಪ್ಯಾಟರ್ನ್ ಏನ್ ಗೊತ್ತಾ? ಸೆಕೆಂಡಿಗೆ ಅರ್ಧ ಅಲೆ ಹೊರಗೆ ಬರುತ್ತೆ. ಹಾಫ್ ಅ ವೇವ್ ಫ್ರಮ್ ಬ್ರೈನ್. ಅಂದ್ರೆ ಅಲೆಗಳು ಪೂರ್ತಿ ನಿಂತು ಹೋಗುತ್ತೆ. ನಿರ್ಬೀಜ ಸಮಾಧಿಯಲ್ಲಂತೂ ಅಲೆನೇ ಇರೋದಿಲ್ಲ. ಸಬೀಜ ಸಮಾಧಿಯಲ್ಲಾದ್ರೂ ಒಂದೋ ಅರ್ಧನೋ ಅಲೆ ಉತ್ಪತ್ತಿ ಆಗುತ್ತೆ ಮೆದುಳಿಂದ. ನಿರ್ಬೀಜ ಸಮಾಧಿಗೆ ಹೋದ್ರೆ ಝೀರೋ. EEG will be a straight line. ಪೂರ್ಣ ಪ್ರಶಾಂತ ಸ್ಥಿತಿ. ಅಲ್ಲಿಗೆ ಹೋದಾಗ ಮೆದುಳು ಕೆಲಸ ಮಾಡ್ತಿಲ್ಲ, ಇಂದ್ರಿಯಗಳು ನಿಷ್ಕ್ರಿಯವಾಗಿವೆ. ಧಾರಣದಲ್ಲೇ ಇಂದ್ರಿಯಗಳು ನಿಷ್ಕ್ರಿಯವಾಗ್ಬಿಡುತ್ತೆ. ಧಾರಣ ನಿಮ್ಗೆ ಗೊತ್ತಲ್ಲ, ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ. ಧ್ಯಾನಕ್ಕೆ ಹೋಗ್ಲಿಕ್ಕಿಂತ ಮೊದಲೇ ಧಾರಣ. ಧಾರಣ ಅಂದ್ರೆ ಅದು ಎಲ್ಲ ಇಂದ್ರಿಯಗಳನ್ನ ಒಳಗ್ ತಗೊಳ್ಳೋದು. ಆಮೇಲೆ ಧ್ಯಾನ ಪ್ರಾರಂಭ ಆಗೋದು. ಧ್ಯಾನ ಪ್ರಾರಂಭ ಆದಾಗ ಇಂದ್ರಿಯಗಳು ನಿಷ್ಕ್ರಿಯವಾಗ್ಬಿಟ್ಟಿರುತ್ತೆ. ಧ್ಯಾನ ನಡೀತಾ ಇರುವಾಗ ಅಲೆಗಳು ನಿಂತು ಹೋಗುತ್ತೆ, ಅಂದ್ರೆ ಮೆದುಳು ನಿಂತು ಹೋಯ್ತು. ಮೆದುಳು ಕೆಲಸ ಮಾಡೋದು ನಿಲ್ಲಿಸ್ತು ಅಂದ್ರೆ ಮನಸ್ಸು ಸ್ತಬ್ಧವಾಗುತ್ತೆ. ಮನಸ್ಸು ಸ್ತಬ್ಧವಾಗೋದ್ರೆ ನಮ್ಮ ನೆನಪಿನ ಭಂಡಾರ ನಿಂತು ಹೋಯ್ತು. ನಾವು ಪರಿಪೂರ್ಣವಾಗಿ ಪ್ರಜ್ಞೆ ಉನ್ನತ ಮಟ್ಟಕ್ಕೇರಿರುತ್ತೆ. ಆಗ ನಮಗೆ ದರ್ಶನವಾಗುತ್ತೆ. ಆ ದರ್ಶನ ಎಂಥದ್ದು? ಅಲ್ಲಿ ಇಂದ್ರಿಯಗಳು ಕೆಲಸ ಮಾಡ್ತಿಲ್ಲ, ಮನಸ್ಸು ಕೆಲಸ ಮಾಡ್ತಿಲ್ಲ, ಮೆದುಳು ಕೆಲಸ ಮಾಡ್ತಾ ಇಲ್ಲ, ಜ್ಞಾಪಕ ಶಕ್ತಿ, ಸ್ಮರಣೆ ಕೆಲಸ ಮಾಡ್ತಿಲ್ಲ. ಹಾಗಾದ್ರೆ ಧ್ಯಾನದಲ್ಲಾಗೋ ದರ್ಶನ ಇದ್ಯಾವುದರಿಂದಲೂ ಆಗಲ್ಲ. ಅದು ನೇರ ದರ್ಶನ, ಅದು ಪ್ರತ್ಯಕ್ಷ ದರ್ಶನ,
ಆ ಪ್ರತ್ಯಕ್ಷ ದರ್ಶನದಿಂದ ಮಾತ್ರ ಜಗತ್ತು ಹೇಗಿದೆಯೋ ಹಾಗೆ ಅದು ಹೇಗಿದೆಯೋ ಹಾಗೆ ಕಾಣಿಸುತ್ತೆ. ಅದಕ್ಕೆ ಹೇಳೋದು ಎಲ್ಲ ಧರ್ಮಗಳಲ್ಲೂ ಧ್ಯಾನ ಬಹಳ ಮುಖ್ಯ ಅಂತ. ಮಾಯೆ ಅನ್ನುವಂಥದ್ದು ಬಾಹ್ಯ ಶಕ್ತಿ ಅಲ್ಲ, ಎಲ್ಲೆಲ್ಲೂ ಮಾಯೆ ಇದೆ. ಈ ಭ್ರಮೆ ಭ್ರಾಂತಿಗಳು ಎಲ್ಲೆಲ್ಲೂ ಇದೆ. ಯಾವ್ಯಾವ್ದು ತಾತ್ಕಾಲಿಕವೋ ಅದೆಲ್ಲ ಭ್ರಮೆ ಭ್ರಾಂತಿಗಳೇ. ಯಾವ್ಯಾವ್ದು ತಾತ್ಕಾಲಿಕ, ನನ್ನ ಹೆಂಡತಿ, ಮಕ್ಕಳು, ಮನೆ, ಆಸ್ತಿ ಪಾಸ್ತಿ, ಅಧಿಕಾರ, ಕೀರ್ತಿ ಎಲ್ಲವೂ ತಾತ್ಕಾಲಿಕವೇ. ಅವೆಲ್ಲ ಭ್ರಮೆನೆ, ಅವೆಲ್ಲ ಮಾಯೇನೆ. ಅದನ್ನ ನಾನು ಅದ್ರ ಜೊತೆ ಫೈಟಿಂಗ್ ಮಾಡಕ್ ಆಗಲ್ಲ. ಯಾಕೆಂದ್ರೆ ನಾನು ಇರೋ ಮಾಯೆಯಲ್ಲಿ ಅನ್ನೋದು ಅಂದ್ಮೇಲೆ ಡೋಂಟ್ ಫೈಟ್ ವಿತ್ ಇಟ್. ಹಾಗಾದ್ರೆ ಏನ್ ಮಾಡ್ಬೇಕು ನಾನು? ಹಾಗಾದ್ರೆ ಹೊರಗಡೆ ಬರೋದು ಹೇಗೆ ಆ ಭ್ರಮೆ ಭ್ರಾಂತಿಯಿಂದ? ಒಂದೇ ದಾರಿ, ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಕೊಟ್ಟ ದಾರಿ ಯಾವ್ದು? ಶರಣಾಗತಿ. ಅದೇ ಧ್ಯಾನ. ಎಂದು ಶರಣಾಗ್ತಿರೋ ನೀವು ಅಂದು ಧ್ಯಾನ ಪ್ರಾರಂಭವಾಗುತ್ತೆ. ಕೆಳಗಿನ ಮನಸ್ಸು ಮೇಲಿನ ಮನಸ್ಸಿಗೆ ಶರಣಾಗಬೇಕು. ದ ಲೋವರ್ ಮೈಂಡ್ ಹ್ಯಾಸ್ ಟು ಸರೆಂಡರ್ ಟು ದ ಹೈಯರ್ ಮೈಂಡ್. ಹೈಯರ್ ಮೈಂಡ್ ಇಸ್ ದ ಕೃಷ್ಣ ಮೈಂಡ್. ಆ ಕೃಷ್ಣನ ಮನಸ್ಸಿಗೆ ನನ್ನ ದೇಹಾತ್ಮ ಪ್ರಜ್ಞೆ, ನನ್ನ ಮನಸ್ಸು ಆಗಬೇಕು. ನಾನು ದೇವಸ್ಥಾನಕ್ಕೆ ಹೋಗಿ ದೇವ್ರ ಮುಂದೆ ಅಷ್ಟಾಂಗ ಪ್ರಣಾಮ ಮಾಡ್ಬಿಟ್ಟೆ ಸರ್, ಅದು ಶರಣಾಗತಿ ಅಲ್ಲ. ನಾನು ಮಾಡದೆ ಅಂತ ನೀವು ಹೇಳ್ತಿದ್ದೀರಲ್ಲ, ಅಲ್ಲಿ ನಿಮ್ದೇನ್ ಕೆಲಸ ಮಾಡ್ತಿದೆ? ಅಲ್ಲೇನ್ ಕೆಲಸ ಮಾಡ್ತಿದೆ? ಅಹಂ ಇರೋವಾಗ ಶರಣಾಗತಿ ಎಲ್ಲಿಂದ ಬಂತು? ಶರಣಾಗತಿ ಎಲ್ಲಿ ನಡೆಯುತ್ತೆ ಅಂದ್ರೆ ಅದು ಆಟೋಮ್ಯಾಟಿಕ್ ಆಗಿ ನಡೆಯುತ್ತೆ. ಅದು ನಡೆದಿರೋದು ನಿಮಗೆ ಗೊತ್ತೇ ಆಗಲ್ಲ. ಎಲ್ಲಿ ಅಹಂ ಕೆಲಸ ಮಾಡ್ತಿರುತ್ತೋ ಅಲ್ಲಿ ಶರಣಾಗತಿ ನಡೀಲಿಕ್ಕೆ ಸಾಧ್ಯವೇ ಇಲ್ಲ. ಎಲ್ಲಿ ಅಹಂ ಕೆಲಸ ಮಾಡುತ್ತೆ, ನಾನು ಮಾಡ್ತಿರೋದು ನನ್ನ ಅರಿವಿಗೆ ಬರ್ತಿದೆ ಅಂದ್ರೆ ಅಹಂ ಕೆಲಸ ಮಾಡ್ತಿದೆ. ಹಾಗಾದ್ರೆ ಧ್ಯಾನ ಯಾವಾಗ ನಡೆಯುತ್ತೆ? ಧ್ಯಾನಿಯು ಇಲ್ಲದಂತಾದಾಗ ಧ್ಯಾನ ಜರುಗುತ್ತದೆ. ಮಾಡ್ತಾ 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 ಧ್ಯಾನಿ ಏನಾಗ್ಬೇಕು? ಧ್ಯಾನಿ ನಿರ್ಗಮಿಸಬೇಕು, ಅಹಂ ಪೂರ್ತಿ ಹೊರಬೇಕು. ಆಗ ಈ ಪ್ರತ್ಯಕ್ಷ ದರ್ಶನವಾಗತ್ತೆ. ಶರಣಾಗತಿ ಒಂದೇ ದಾರಿ. ಟು ಕನ್ಕ್ಲೂಡ್, ಇಷ್ಟು ಹೊತ್ತು ನಾನು ನಿಮ್ಗೆ ಯಾವ ಒಂದು ವಿಚಾರವನ್ನ ತಿಳಿಸಿದ್ನೋ ಇದರ ಬಾಟಮ್ ಲೈನ್ ಇದು. ಏನದು ಬಾಟಮ್ ಲೈನ್? ಕೃಷ್ಣ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳ್ತಾನೆ, ಮಮ ಏವ ಪ್ರಪದ್ಯಂತೆ. ಪ್ರಪದ್ಯಂತೆ ಅಂದ್ರೆ ಶರಣಾಗತಿ. ಯಾರು ನನಗೆ ಶರಣಾಗುತ್ತಾರೋ ಅವರಿಗೆ ನಾನು ಮೋಕ್ಷವನ್ನು ಒದಗಿಸಿಕೊಡುತ್ತೇನೆ. ಇದೇನಪ್ಪ ಕೃಷ್ಣ ದೇವರು ನನಗ್ ಶರಣಾಗು ಅಂತ ಕೇಳ್ತಾನಲ್ಲ, ಇದು ಸರಿನಾ ಕೃಷ್ಣನಿಗೆ? ಕೃಷ್ಣ ಎಲ್ಲೋ ಹೊರಗಿಲ್ಲ, ಕೃಷ್ಣ ಒಳಗೆ. ಏನಾಗಿದ್ದಾನೆ ಕೃಷ್ಣ ಒಳಗೆ? ಕೃಷ್ಣ ಪ್ರಜ್ಞೆಯಾಗಿದ್ದಾನೆ. ಮೇಲಿನ ಮನಸ್ಸು ಅವನು, ಊರ್ಧ್ವ ಮನಸ್ಸು ಅವನು. ಆ ಕೃಷ್ಣ ಪ್ರಜ್ಞೆಗೆ ನನ್ನ ಮಾನವ ಪ್ರಜ್ಞೆ ಶರಣಾಗತಿ. ಆ ಶರಣಾಗತಿ ದೇವಸ್ಥಾನದಲ್ಲೋ ಎಲ್ಲೋ ಹೊರಗಡೆನೋ ಕಲ್ಲು ಬಂಡೆಗಳ ಮುಂದೆಲ್ಲೋ ನಡೆಯಲ್ಲ. ಅದ್ ನಡೆಯೋದು ಅಂತರಂಗದಲ್ಲಿ. ನನಗೆ ನಾನೇ ಶರಣಾಗತನಾಗೋದು. ನನಗೆ ನಾನೇ ಅಂದ್ರೆ ನನ್ನ ಕೃಷ್ಣ ಪ್ರಜ್ಞೆಗೆ ನನ್ನ ಮಾನವ ಪ್ರಜ್ಞೆ ಏನಾಗತ್ತೆ? ಶರಣಾಗಿರುತ್ತೆ. ಅದನ್ನೇ ನಾವು ಸಾಕ್ಷಾತ್ಕಾರ ಅಂತ ಕರೆಯೋದು. ಕೊನೆಯಲ್ಲಿ ಕೃಷ್ಣ ಎಲ್ಲ ಬೋಧನೆಗಳನ್ನ ನೀಡಿಬಿಟ್ಟು ಕೃಷ್ಣನಿಗೆ ಕೊಡುವಂತ ಇದೊಂದು ಶ್ಲೋಕ ಈಗ ಬಹಳ ಪ್ರಸ್ತುತ ಅನ್ಸುತ್ತೆ ಈ ಸಂದರ್ಭದಲ್ಲಿ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾಂ ಸರ್ವ ಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಇದು ಮೋಕ್ಷ ಸನ್ಯಾಸ ಯೋಗ 18ನೇ ಅಧ್ಯಾಯ, ಅದರಲ್ಲಿ ಬರುವಂತಹ ಒಂದು ಶ್ಲೋಕ. ಇದ್ರಲ್ಲಿ ಕೃಷ್ಣ ಏನ್ ಹೇಳ್ತಾನೆ ಅಂದ್ರೆ, ಅಪ್ಪ ನಾನು ಎಲ್ಲ ಬೋಧನೆಗಳನ್ನ ನೀವು ನೀಡ್ಬಿಟ್ಟೆ, ಆದ್ರೆ ಒಂದೇ ಒಂದು ಸೂತ್ರ ನೀವು ಹೇಳ್ಬಿಡ್ತೀನಿ ನೋಡು. ಸರ್ವಧರ್ಮಾನ್ ಪರಿತ್ಯಜ್ಯ, ಎಲ್ಲವನ್ನು ಪರಿತ್ಯಜಿಸಿ ಬಿಡು. ಹೇಳಿದ ಎಲ್ಲ ವಿಷಯ ವಿಚಾರಗಳನ್ನು ಬಿಟ್ಬಿಡು. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ನನಗೆ ನೀನು ಪರಿಪೂರ್ಣನಾಗಿ ಶರಣಾಗು. ಅಲ್ಲಿಗೆ ನಾನು ನಿನಗೇನನ್ನ ಕೊಡ್ತೇನೆ? ಮೋಕ್ಷಯಿಷ್ಯಾಮಿ ಮಾ ಶುಚಃ, ಅಂದ್ರೆ ಮೋಕ್ಷವನ್ನ ಕೊಟ್ಟು ಬಿಡ್ತೇನೆ. ಅಂದ್ರೆ ಭಗವಂತ ಕೂಡ ಮೋಕ್ಷ ಕೊಡೋದಿಲ್ಲ, ಅದು ತಂತಾನೆ ಜರುಗಿ ಹೋಗುತ್ತೆ. ಯಾವಾಗ? ನಾನು ಯಾರಿಗೆ ಶರಣಾಗತನಾದಾಗ? ಕೃಷ್ಣ ಪ್ರಜ್ಞೆಗೆ. ಯಾವ ಪ್ರಜ್ಞೆ ಶರಣಾಗಬೇಕು? ಮಾನವ ಪ್ರಜ್ಞೆ. ಎರಡೂ ಪ್ರಜ್ಞೆಗಳು ಎಲ್ಲಿದೆ? ನಮ್ಮೊಳಗೆ. ನಾವು ಕೆಲಸ ಮಾಡ್ತಿರೋದು ಯಾವಾಗ್ಲೂ ಯಾವ ಪ್ರಜ್ಞೆಯಲ್ಲಿ?
ಹಾಗಾದ್ರೆ ಮಾನವ ಪ್ರಜ್ಞೆ ಏನಾಗ್ಬೇಕು? ಈ ಕೆಳಗಿನ ಪ್ರಜ್ಞೆಯನ್ನ ಕಳ್ಕೊ. ಆಗ ಒಂದೇ ಉಳಿಯುತ್ತೆ. ಕೆಳಗಿನ ಪ್ರಜ್ಞೆ ಕಳ್ಕೊಂಡಾಗ ಒಳಗ್ ಒಂದೇ ಉಳಿಯುತ್ತೆ. ಯಾವ್ದದು? ಅಲ್ಲಿ ನೀನ್ ಕೃಷ್ಣ ಆಗ್ಬೋದೆ. ಯು ಆರ್ ದ ಕೃಷ್ಣ. ಉಳಿದಿದ್ದ ಅದೊಂದೇ. ನೀನು ನಿನ್ನ ಮಾನವ ಪ್ರಜ್ಞೆಯನ್ನ ತೆಗೆದ್ಬಿಟ್ಟೆ. ಸೊ ಭ್ರಮೆಯನ್ನ ಹೋಗಲಾಡಿಸ್ಕೊಳ್ಳಿಕ್ಕೆ ಒಂದು ಮುಖ್ಯ ಸೂತ್ರ ಧ್ಯಾನ ಕಾರಣ. ಈ ಸೂತ್ರವನ್ನ ಕೊನೆಯಲ್ಲಿ ಭಗವಂತ ನೀಡ್ತಿದ್ದಾನೆ. ಇಲ್ಲಿಗೆ ನಾನು ನನ್ನ ಉಪನ್ಯಾಸ ಮಾರ್ಗ ಅಂದ್ರೆ ಇಲ್ಲ, 3 ಮಾರ್ಗಗಳಿವೆ. ಅಧ್ಯಯನ, ಧ್ಯಾನ, ಸೇವೆ. ಸ್ಟಡಿ, ಮೆಡಿಟೇಷನ್, ಸರ್ವಿಸ್. ಎಸ್ ಎಂ ಎಸ್. ಎಸ್ ಫಾರ್ ಸ್ಟಡಿ, ಎಂ ಫಾರ್ ಮೆಡಿಟೇಷನ್, ಎಸ್ ಫಾರ್ SMS ಬರುತ್ತೆ ಗೊತ್ತಲ್ಲ ನಿಮ್ಗೆ ಮೊಬೈಲ್ಗಳಲ್ಲಿ. ಆ SMS ನ ಜ್ಞಾಪಕ ಇಟ್ಕೊಳ್ಳಿ. ಈ 3 ಶರಣಾಗತಿಗೆ ಸೂತ್ರಗಳೇ. ನಾನಿಲ್ಲಿ ಮೆಡಿಟೇಷನ್ ಶರಣಾಗತಿ ಮಾತ್ರ ಮಾಡಿದ್ದೀನಿ. ಮಧ್ಯಾಹ್ನ ಅಧ್ಯಯನ, ಸೇವೆ, ಧ್ಯಾನ 3 ಮಾಡ್ತಾರೆ ಸೋದರಿ ಶಶಿಕಲಾ ಅವರು. ನಿಮಗೆ ನನ್ನೆಲ್ಲ ನನ್ನ ಅನಂತಾನಂತ ವಂದನೆಗಳು ಮತ್ತು ಧನ್ಯವಾದ. ಎಷ್ಟೊತ್ತಿಗೆ ಬರ್ಬೇಕು ಮತ್ತೆ? ಟೈಮ್ ಇದೆ ಅಂತ ಹೇಳಿ. ಈಗ ಮಾಡಿಫೈ ಎಷ್ಟು ಗಂಟೆಗೆ ಶುರು ಆಗುತ್ತೆ ಅನೌನ್ಸ್ ಮಾಡ್ಬೇಕು ಸರ್? ಎಷ್ಟೊತ್ತಿಗೆ ಅಂತ ಹೇಳಿ ಅವರು ಆನ್ಲೈನ್ ಒಂದ್ ನಿಮಿಷ 1:40 2:20 ತನಕ ಇದೆ. ಈಗಾಗಲೇ 2:20 ಆಗೋಗಿದೆ. 3 ಗಂಟೆಗೆ ಹಿಂತಿರುಗಿ ಬರೋಣ. 3 ಗಂಟೆ ಮ್ಯಾಕ್ಸಿಮಮ್ 3 ಗಂಟೆ 10 ನಿಮಿಷದ ಒಳಗೆ ಬರೋಣ. ಮಧ್ಯಾಹ್ನ ಒಂದೇ ಒಂದು ತರಗತಿ ಇದೆ. ದಯವಿಟ್ಟು ಎಲ್ಲರೂ ಭೋಜನ ಮತ್ತೆ 3 ಗಂಟೆಗೆ ಸೇರೋಣ. ದಯವಿಟ್ಟು ಭೋಜನವನ್ನ ಮತ್ತೆ 3 ಗಂಟೆಗೆ ಸೇರೋಣ. ಥ್ಯಾಂಕ್ ಯು. ಓಕೆ ಮೇಡಮ್.